ನಮಸ್ಕಾರ ಪ್ರಿಯ ವೀಕ್ಷಕರೇ, 10 ಟಿವಿ ಪ್ರಸ್ತುತಪಡಿಸುವ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗಣಿತ ವಿಷಯ ಪರಿವೀಕ್ಷಕರು ಹಾಗೂ ಸಂಪನ್ಮೂಲ ವ್ಯಕ್ತಿಯೂ ಆದಂತಹ ಸನ್ಮಾನ್ಯ ಶ್ರೀ ಲೋಕೇಶ್ ಅವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಂತಹ ಸ್ವಾಗತ. ಧನ್ಯವಾದಗಳು. ಅಜ್ಞಾನಕ್ಕೆ ಜ್ಞಾನವೇ ಗುರು, ಗುರುವೇ ಅರಿವಿನ ಸಾಕ್ಷಾತ್ ಸ್ವರೂಪ, ಅರಮುನಿದರು ಗುರು ಕಾಯುವ, ಗುರುವೇ ಭವ ರೋಗದ ವೈದ್ಯ, ಕತ್ತಲಿಂದ ಬೆಳಕಿನೆಡೆಗೆ ಕರೆಪಿಡಿದು ಕರೆದೊಯ್ಯುವನೇ ಗುರುವು. ಗುರುಸ್ಮರಣೆಯನ್ನು ಮಾಡ್ತಾ ನಿಮಗೂ ಹಾಗೂ ಸಮಸ್ತ ಶಿಕ್ಷಕ ಸಮುದಾಯಕ್ಕೆ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ಕೋರ್ತೀನಿ ಸರ್. ಧನ್ಯವಾದಗಳು. ಸರ್, ತಮ್ಮ ಜೀವನ ವೃತ್ತ ಅಂತ ಹಾಗೂ ತಮ್ಮ ವೃತ್ತಿ ಬದುಕಿನ ಬಗ್ಗೆ ಹೇಳಿ ಸರ್. ನಮಸ್ತೆ ಎಲ್ಲರೂ. 10 ಟಿವಿ ಸಮಸ್ತ ವೀಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸಹೃದಯರೇ, ಕಳೆದ 3.5 ದಶಕಗಳಿಂದ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇರೋ ನಾನು ಮೂಲತಃ ಮಂಡ್ಯ ತಾಲೂಕು ಹುಲ್ಲುಕೆರೆ ಗ್ರಾಮದಲ್ಲಿ 1963 ಮೇ 17ರಂದು ನಾನು ಜನಿಸ್ತೇನೆ. ನನ್ನ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು, ತಾಯಿ ಗೃಹಿಣಿ. ಈ ತುಂಬು ಸಂಸಾರದಲ್ಲಿ ಅತ್ಯಂತ ಸಂಪ್ರದಾಯ ಕುಟುಂಬದಲ್ಲಿ 5ನೇ ಮಗುವಾಗಿ ನಾನು ಹುಟ್ಟಿದೆ. ಗ್ರಾಮೀಣ ಪರಿಸರದಲ್ಲೇ ನಾನು ವಿದ್ಯಾಭ್ಯಾಸವನ್ನು ಮಾಡಿದೆ. ಹುಲ್ಲುಕೆರೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು 5ನೇ ತರಗತಿವರೆಗೂ ಓದಿದೆ. ನಂತರ ಮಳವಳ್ಳಿ ತಾಲೂಕಿನ ಕಿರುಗಾಲ್ನಲ್ಲಿ ನಮ್ಮ ತಾಯಿಯ ಊರು, ಅಲ್ಲಿ ನಾನು 5, 6, 7ನೇ ತರಗತಿಗಳನ್ನು ವ್ಯಾಸಂಗ ಮಾಡಿದೆ. ಆನಂತರ ಕೊತ್ತತ್ತಿಯ ಶ್ರೀ ವಿದ್ಯಾಗಣಪತಿ ಪ್ರೌಢಶಾಲೆಯ ಖಾಸಗಿ ಸಂಸ್ಥೆಯಲ್ಲಿ 10ನೇ ತರಗತಿವರೆಗೆ ಪ್ರೌಢಶಾಲಾ ವ್ಯಾಸಂಗವನ್ನು ಮಾಡಿದೆ. ಆನಂತರ ಮಂಡ್ಯದ PS ಸಂಸ್ಥೆಯಲ್ಲಿ PUC ವ್ಯಾಸಂಗವನ್ನು ಮಾಡಿ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ BSc ಪದವಿಯನ್ನು ಪಡ್ಕೊಂಡೆ. ನಂತರ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಶಿಕ್ಷಣ ಪದವಿಯನ್ನು ಪಡ್ಕೊಂಡು ನಂತರ ಮಾನಸ ಗಂಗೋತ್ರಿಯಲ್ಲಿ MED ಪದವಿಯನ್ನು ಪಡ್ಕೊಂಡು 85ರಲ್ಲಿ ಶಿಕ್ಷಕನ ಕೆಲಸಕ್ಕೆ ನಾನು ಕಾಲಿಟ್ಟೆ. ಇದು ನನ್ನ ವಿದ್ಯಾರ್ಥಿ ಜೀವನದ ವೃತ್ತಾಂತ. ಸರ್, ತಾವು ಗ್ರಾಮೀಣ ಹಿನ್ನೆಲೆಯಿಂದ ಬಂದು ಅತ್ಯಂತ ಪರಿಶ್ರಮವನ್ನು ಪಟ್ಟು ಕೊನೆಗೆ ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸ್ಕೊಂಡಿದ್ದೀರಿ. ಅದರಲ್ಲೂ ಶಿಕ್ಷಕ ವೃತ್ತಿಯನ್ನು ಸರಿಸುಮಾರು 30 ವರ್ಷಕ್ಕಿಂತಲೂ ಹೆಚ್ಚು ಸೇವೆಯನ್ನು ಸಲ್ಲಿಸಿದಿರಿ. ಶಿಕ್ಷಕ ವೃತ್ತಿ ನಿಮಗೆ ತೃಪ್ತಿ ಕೊಟ್ಟಿದೆ ಅಂತ ಅನ್ನಿಸ್ತದೆಯಾ? ಬಹುಶಃ ಎಲ್ಲರೂ ತಿಳಿಸುವ ಹಾಗೆ ತೃಪ್ತಿ ಅನ್ನೋದು ಹೊರಗಡೆಯಿಂದ ಬರತಕ್ಕಂಥದ್ದಲ್ಲ. ಬಾರ್ನ್ ಟೀಚರ್ಸ್ ಆರ್ ನಾಟ್ ಮೇಡ್ ಅಂತ ಹೇಳಿ ಮಾತೇ ಇದೆ. ನಾನು ನನ್ನ ವಿದ್ಯಾರ್ಥಿ ಜೀವನದಿಂದಲೂ ಏನು ಕೆಲಸವನ್ನು ಮಾಡ್ತೀನೋ ಅದನ್ನು ಆನಂದಿಸುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ಬಹುಶಃ ಹೀಗಾಗಿಯೇ ನಾನು ಪದವಿ ವಿದ್ಯಾಭ್ಯಾಸವನ್ನು ಮಾಡುವಾಗ ಸಿವಿಲ್ ಏವಿಯೇಷನ್ ಇಲಾಖೆಯಲ್ಲಿ ಕೆಲಸಕ್ಕೆ ಬಂತು. ಆಗಲೂ ನಮ್ಮ ತಂದೆ ಕಳಿಸ್ಲಿಲ್ಲ. ಆನಂತರ ಮಂಡ್ಯ ಜಿಲ್ಲೆಯಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಆಯ್ಕೆಯ ಪ್ರಶ್ನೆ ಬಂದಾಗ SSLC ಅಂಕದ ಮೇಲೆ ಹುದ್ದೆ ದೊರೆಯುವ ಅವಕಾಶ ಇದ್ದರೂ ನಮ್ಮ ತಂದೆ ಅದನ್ನು ವಿರೋಧಿಸಿದ್ರು. ಇಲ್ಲ, ನೀನು ಶಿಕ್ಷಕನಾಗಬೇಕು ಅಂತ ಹೇಳಿ. ಅವರ ಆ ಒಂದು ತೀವ್ರತೆ ನನಗೆ ಅರ್ಥ ಆಗಿರಲಿಲ್ಲ. ಆದರೆ ಶಿಕ್ಷಕನಾಗಬೇಕು ಅನ್ನುವ ಮನೋಭಯಕ್ಕೆ ನಾವು ಇಟ್ಟಾಗ ಇವತ್ತು 3.5 ದಶಕಗಳ ನಂತರ ಅನ್ನಿಸ್ತಾ ಇದೆ, ನಿಜಕ್ಕೂ ನಾನು ತೃಪ್ತಿಪಟ್ಟಿದ್ದೇನೆ ಅಂತ ಹೇಳಿ. ಕೊಠಾರಿ ಶಿಕ್ಷಣದಲ್ಲಿ ಒಂದು ಮಾತು ಬರುತ್ತೆ, ಭಾರತದ ಭವಿಷ್ಯ ತರಗತಿಯಲ್ಲಿ ನಿರ್ಧಾರ ಆಗ್ತದೆ ಅಂತ ಹೇಳಿ. ಆರಂಭದಲ್ಲಿ ನಾನೂ ಕೂಡ ಬೋಧನೆಗೆ ತೊಡಗಿಸ್ಕೊಂಡಾಗ ಮಕ್ಕಳ ಕಲಿಕೆಯ ಹಿಂದೇಟು ಹಲವಾರು ಆತಂಕಗಳನ್ನು ಒಡ್ಡಿತ್ತು. ಆದರೆ ಬೋಧನೆಯ ಜೊತೆಗೆ ಸಾಮಾಜಿಕ ಅರಿವು ಮತ್ತು ವೈಜ್ಞಾನಿಕ ತಿಳುವಳಿಕೆ ಎರಡನ್ನೂ ಬೆರೆಸಿಕೊಟ್ಟಾಗ ವಿದ್ಯಾರ್ಥಿಗಳು ವ್ಯಾಸಂಗ ಮುಗಿದ ನಂತರವೂ ನನ್ನನ್ನು ಆಧರಿಸೋದನ್ನು ನೋಡಿದಾಗ ಖಂಡಿತ ಶಿಕ್ಷಕ ಜೀವನ ತೃಪ್ತಿಯನ್ನು ತಂದಿದೆ ಅಂತ ನನಗೆ ಈ ಹೊತ್ತಿಗೂ ಅನಿಸುತ್ತದೆ. ಸರ್, ತಮ್ಮ ಅನುಭವದಲ್ಲಿ ಒಬ್ಬ ಆದರ್ಶ ಶಿಕ್ಷಕನಿಗೆ ಇರಬೇಕಾದಂಥ ಗುಣ ವಿಶೇಷತೆ ಏನು ಅಂತ ಬಯಸ್ತೀರಿ? ಬಹಳ ಕಷ್ಟದ ಕೆಲಸಗಳು. ಏಕೆಂದರೆ ಆದರ್ಶ ಅನ್ನೋದೇ ಇಂದು ಒಂದು ರೀತಿಯ ವಿಪರ್ಯಾಸದ ಅಂಶಗಳಾಗಿಬಿಟ್ಟಿದೆ. ಆದರೆ ನಾವೆಲ್ಲ ವಿದ್ಯಾರ್ಥಿ ದಶೆಯಲ್ಲಿ ಒಂದೊಂದು ಆದರ್ಶಗಳನ್ನು ಒಂದೊಂದು ವ್ಯಕ್ತಿತ್ವದಿಂದ ಪಡಿತಾ ಇದ್ವಿ. ಆರಂಭದಲ್ಲಿ ಮನೆಯಿಂದಲೇ ಆರಂಭ ಆಗ್ತಾಯಿತ್ತು. ನನ್ನ ಸೌಭಾಗ್ಯ, ನಮ್ಮ ತಂದೆಯ ಶಿಕ್ಷಕರಾದ್ದರಿಂದ ನನಗೆ ಬದ್ಧತೆ ಮತ್ತು ಕಲಿಕೆಯ ತೀವ್ರತೆ ಎರಡನ್ನು ಕಲಿಸ್ಕೊಟ್ಟವರು ನಮ್ಮ ತಂದೆ. ಆನಂತರ ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಮಳವಳ್ಳಿಯ ಕನ್ನಡವನ್ನು ಕಲಿಸಿದಂಥ ಅಧ್ಯಾಪಕರು, ಕೊತ್ತತ್ತಿಯ ವಿಜ್ಞಾನವನ್ನು ಹೇಳಿಕೊಟ್ಟಂಥ ಅಧ್ಯಾಪಕರು ಹಾಗೂ
ಕನ್ನಡವನ್ನ ಭಾಷೆಯನ್ನು ತಿಳಿಸ್ಕೊಟ್ಟಂತಹ ಶಿಕ್ಷಕಿಯರೊಬ್ಬರು ಎಷ್ಟು ಮೌಲ್ಯಗಳನ್ನು ನಮಗೆ ತಂದುಕೊಟ್ರು ಅಂತ ಹೇಳಿದ್ರೆ, ಬಹಳ ಇಕ್ಕಟ್ಟಿನ ಸಂದರ್ಭಗಳಲ್ಲಿಯೂ ಕೂಡ ಮುಜುಗರವನ್ನು ಅನುಭವಿಸಿಯೂ ಕೂಡ ನಾವಾಗಿಯೇ ನಿಲ್ಲುವ ಮಟ್ಟಿಗೆ ನಮಗೆ ತಂದರು. ಆದರೆ ಈ ದಿವಸ ನಾನು ಹಲವಾರು ಶಿಕ್ಷಕರನ್ನು ತರಬೇತಿಯ ಸಂದರ್ಭದಲ್ಲಿ ನೋಡಿದ್ದೇನೆ. ಆದರ್ಶಗಳನ್ನು ಅಕ್ಷರಗಳಲ್ಲಿ ಹುಡುಕುವಂತಹ ಅಭ್ಯಾಸಗಳನ್ನು ಬೆಳೆಸ್ಕೊಂಡಿದ್ದಾರೆ, ಅಥವಾ ಯಾವುದೋ ಒಂದು ತರಬೇತಿಯಿಂದ ಪಡಿತಕ್ಕಂತಹ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಕಾರ್ಯಶೀಲತೆಯಲ್ಲಿ, ಬದ್ಧತೆಯಲ್ಲಿ ಆದರ್ಶತನವನ್ನು ಕಂಡುಕೊಳ್ಳೋರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಆದರೆ ನಾನಂತೂ ಯಾವತ್ತೂ ಈ ದಿಸೆಯಲ್ಲಿ ವಿಫಲನಾಗಿಯೇ ಇಲ್ಲ. 40 ನಿಮಿಷಗಳ ಕಾಲ ನನ್ನ ಬೋಧನೆಯ ಅವಧಿಯಲ್ಲಿ ಮೊದಲ 10 ನಿಮಿಷಗಳ ಕಾಲ ನಾನು ವಿದ್ಯಾರ್ಥಿಗೆ ಆಪ್ತಸಖನಂತೆ ಅವರ ಕಷ್ಟ ಸುಖಗಳ ಬಗ್ಗೆ, ರೋಗ ರುಜಿನಗಳ ಬಗ್ಗೆ, ಗೈರು ಹಾಜರಿಗಳ ಬಗ್ಗೆ ವಿಚಾರಿಸ್ಕೊಳ್ತಾ ಇದ್ದೆ. ಆನಂತರ 25 ನಿಮಿಷಗಳ ಮಾತ್ರ ಬೋಧನೆಯನ್ನು ಮಾಡ್ತಾಯಿದ್ದೆ. ನನ್ನ ಬೋಧನೆ ಯಾವತ್ತೂ ಪ್ರಯೋಗಗಳಿಲ್ಲದೆ ಅಥವಾ ಯಾವುದೇ ಒಂದು ದೃಷ್ಟಾಂತಗಳಿಲ್ಲದೆ ನಡೆದದ್ದೇ ಇಲ್ಲ. ಆ ನಂತರ ಕಡೆಯ 10 ನಿಮಿಷಗಳಲ್ಲಿ ಆ ದಿನ ಮಾಡಿದ ಬೋಧನೆಯ ಬಗ್ಗೆ ಪ್ರಶ್ನೆ ಕೇಳದೆ ನಾನೆಂದಿಗೂ ತರಗತಿಯನ್ನು ಮುಗಿಸಿಯೇ ಇಲ್ಲ. ಹೀಗಾಗಿ ನನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಬೋಧನೆ ಪಠ್ಯ ಹೊರತಾಗಿ ಸಾಮಾಜಿಕ ಜವಾಬ್ದಾರಿಯ ಪ್ರಶ್ನೆಗಳನ್ನು ಕೇಳ್ತಾ ಬಂದರು. ಹಾಗಾಗಿ ಆದರ್ಶತನ ಅಂತ ಹೇಳಿದ್ರೆ ಸಮಕಾಲೀನ ಬದುಕಿಗೆ ಹೊಂದಿಕೊಂಡಂತೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಆದರ್ಶತನ ಅಂತ ಹೇಳಿ ಇಂದಿಗೂ ನಾನು ನಂಬಿದ್ದೇನೆ. ಹಾಗೆಯೇ ನಮ್ಮ ವಿದ್ಯಾರ್ಥಿಗಳಲ್ಲಿ ಹಾಗೂ ನನ್ನ ಸ್ನೇಹಿತರಲ್ಲಿಯೂ ಕೂಡ ಅದನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತೇನೆ. ವಿದ್ಯಾ ವಿಧಾತಿ ವಿನಯಂ ವಿನಯಧಾತಿತ ಪಾತ್ರತ ಪಾತ್ರತ್ವನಾದ ಮಾಪನುತ ಸನಾತ ಧರ್ಮಂ ಶತಶುಕಂ ಅಂತ ಹೇಳ್ತೀವಿ. ವಿದ್ಯೆಯಿಂದ ವಿನಯ, ವಿನಯದಿಂದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಇವತ್ತು ಮಕ್ಕಳಲ್ಲಿ ಬರ್ತಾ ಇದೆಯಾ? ಯಾಕೆಂದರೆ ವಿದ್ಯೆ ಮತ್ತು ವಿನಯ ಅವೆರಡೂ ಕೂಡ ಶಿಕ್ಷಕನಿಂದ ವರ್ಗಾವಣೆ ಆಗ್ತಕ್ಕಂಥದ್ದು. ಅದು ನೀವು ಕಂಡಿದ್ದೀರಾ? ಇದು ಬಹಳ ಉತ್ತಮವಾದಂಥ ಪ್ರಶ್ನೆಯನ್ನು ಹಾಕಿದ್ದೀರಿ ಮತ್ತು ಒಂದು ಒಳ್ಳೆಯ ಉಕ್ತಿಯನ್ನು, ಸಂಸ್ಕೃತ ಉಕ್ತಿಯನ್ನು ಹೇಳಿದ್ದೀರಿ. ಏನನ್ನು ಬಿತ್ತುತ್ತೇವೋ ಅದನ್ನು ನಾವು ಬೆಳೀತೇವೆ. ನಾನು ತರಗತಿಗೆ ಹೋದ ತಕ್ಷಣ ವಿದ್ಯಾರ್ಥಿ ಎದ್ದು ನಿಂತು ಗೌರವ ಸಲ್ಲಿಸಬೇಕು ಅಂತ ಬಯಸೋ ನಾನು, ಅದೇ ನನ್ನ ತರಗತಿಗೆ ನನ್ನ ಮೇಲಧಿಕಾರಿಯೊಬ್ಬರು ಬಂದಾಗಲೂ ಕೂಡ ನಾನು ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಪ್ರಜ್ಞೆ ಇಲ್ಲ ಅಂದರೆ ವಿದ್ಯಾರ್ಥಿ ಯೋಚಿಸ್ತಾನೆ, ನಾನು ಕೂಡ ಇವರಿಗೆ ಗೌರವವನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ. ಈ ದಿವಸ ಆಗ್ತಾ ಇರ್ತಕ್ಕಂಥದ್ದಾದರೂ ಹೀಗೆ. ನಾನು ಯಾವಾಗ ನನ್ನ ಮೇಲಾಧಿಕಾರಿಗಳಿಗೆ ನನ್ನ ಅಧೀನ ವಿದ್ಯಾರ್ಥಿಗಳ ಮುಂದೆ ಗೌರವವನ್ನು ಕೊಡೋದಿಲ್ವೋ ಆಗ ನನಗೂ ಕೂಡ ಅದೇ ಗೌರವ ಸಲ್ಲೋದಿಲ್ಲ. ಈ ಕಾರಣಕ್ಕಾಗಿಯೇ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳನ್ನು ಬಹುವಚನದಿಂದ ಮಾತನಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆದಿದೆ. ಅವನ ಹೆಸರನ್ನು ಗೌರವವನ್ನು ಸೇರಿಸಿ, ಏನು ಕೂತ್ಬಿಟ್ರಿ, ಓದ್ತಾ ಇಲ್ವಲ್ಲ ಯಾಕೆ ಅಂತ ಹೇಳಿ ಗೌರವವಾಗಿ ಮಾತನಾಡಿಸ್ತಾ ಇದ್ದಾರೆ. ಯಾವುದನ್ನು ನಾವು ಬಿತ್ತುತ್ತೇವೋ ಅದನ್ನು ಬೆಳಿತೇವೆ. ಬೇವ ಬಿತ್ತಿ ಮಾವ ಬೆಳೆಸಿದಂತೆಯೇ ಅಂತ ಹೇಳ್ತಕ್ಕಂಥದ್ದು ವಚನ. ಹಾಗಾಗಿ ಈ ದಿವಸ ವಿದ್ಯಾ ದದಾತಿ ವಿನಯಂ, ವಿದ್ಯೆ ದಾಸ್ಯತನದ ವಿನಯವನ್ನು ತಂದುಕೊಡ್ಬೇಕಾಗಿಲ್ಲ, ಆದರೆ ವಿಷಯದ ದಾರ್ಷ್ಟ್ಯದ ವಿನಯವನ್ನು ತಂದುಕೊಡಬೇಕು. ನಾನು ಇದನ್ನು ನಂಬಿಕೆ ಇಟ್ಕೊಂಡವನು. ಹಾಗಾಗಿ ನಿಮಗೇನಾದರೂ ಯಾವುದೇ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಬೇಕಾದ್ರೆ ವಿಷಯದ ದಾಷ್ಟ್ಯವನ್ನು ಇಟ್ಕೊಳ್ಳಿ, ಆದರೆ ಮಾತಿನಲ್ಲಿ ಮಾತ್ರ ವಿನಯ ಇರಲಿ, ಆದರೆ ನಿಮ್ಮ ವಿಷಯದಲ್ಲಿ ಯಾವತ್ತೂ ದಾಷ್ಟ್ಯತನವೇ ಇರಲಿ ಅಂತ ಹೇಳಿ ನನ್ನ ಮಕ್ಕಳಿಗೆ ಕಲಿಸಿದ್ದೇನೆ. ಬಹುತೇಕ ವಿದ್ಯಾರ್ಥಿಗಳಲ್ಲಿ ಈ ದಿವಸ ಈ ಹಂತಗಳಲ್ಲಿ ನಾನು ಅದನ್ನು ಕಾಣ್ತಾ ಇಲ್ಲ. ಪ್ರೌಢಶಾಲಾ ಹಂತದಲ್ಲಿಯೇ ಆ ಒಂದು ನಾವು ನಿರೀಕ್ಷಿಸಿದ ವಿನಯ ಕಾಣ್ತಾ ಇಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆ ಸ್ವಲ್ಪ ಮಟ್ಟಿಗೆ ಪ್ರೌಢಶಾಲೆಯ ಹಂತದಲ್ಲಿ ಈ ತರಬೇತಿಯ ಅವಶ್ಯಕತೆ ಇದೆಯೇನೋ ಅಂತ ಹೇಳಿ ನನಗೂ ಕೂಡ ಅನ್ನಿಸ್ತಾ ಇದೆ. ಅಲ್ಲ, ಈಗ ಶಿಕ್ಷಕ ಹುದ್ದೆ ಹೊಟ್ಟೆಪಾಡಿನ ಹುದ್ದೆನೋ ಅಥವಾ ಸಮಾಜವನ್ನು ನಿರ್ಮಾಣ ಮಾಡುವಂಥ ಹುದ್ದೆನೋ? ಯಾಕೆಂದರೆ ಉದರ ನಿಮಿತ್ತಂ ಬಹುಕೃತ ವೇಷಂ, ಕದನ ನಿಮಿತ್ತಂ ನಿಷ್ಠುರ ಭಾಸ, ಜ್ಞಾನ ನಿಮಿತ್ತಂ ಗುರುಕುಲವಾಸಂ, ಮರಣ ನಿಮಿತ್ತಂ ಗುಣ ವಿಪರೀತಂ ಅಂತ ಹೇಳ್ತಾರೆ. ಹಾಗಾಗಿ ಉದರ ಪೋಷಣೆಗೋ ಇಲ್ಲ ಸಮಾಜ ನಿರ್ಮಾಣಕ್ಕೋ? ಈ ದಿವಸ ನಾವು ಬಿ ಎಡನ್ನು ಒಂದು ವೃತ್ತಿಪರ ವ್ಯಾಸಂಗ ಅವಧಿ ಅಂತ ಹೇಳಿ ಪರಿಗಣಿಸ್ಬಿಟ್ಟಿದ್ದೀವಿ. ಬಹಳಷ್ಟು ಸಾರಿ ಬಿ ಎಡ್ಗೆ ನಾವು ಹೋದಾಗ ಭಗ್ನ ಹೃದಯಗಳಂತೆ ನಾವೆಲ್ಲರೂ ಕಾಣಿಸ್ತಾ ಇದ್ವಿ. ಎಮ್ ಎಸ್ ಸಿಗೆ ಸೀಟ್ ಸಿಕ್ಕಲಿಲ್ಲ, ಅದಕ್ಕೆ ಬಿ ಎಡ್ಗೆ ಬಂದಿದ್ದೇವೆ.
ಉತ್ತಮವಾದ ಸ್ಕಾಲರಾಗಿ ರಿಸರ್ಚ್ ಸ್ಕಾಲರಾಗಿ ಸಿಗಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿ ನಮ್ಮನ್ನು ಎಲ್ಲ ಉಪನ್ಯಾಸಕರು ಭಗ್ನ ಹೃದಯಿಗಳ ಅಂತ ಕೇಳ್ತಾರೆ. ಆಗ ಇಲ್ಲ ಸರ್, ಖಂಡಿತ ನಾವು ಶಿಕ್ಷಕರಾಗಲಿಕ್ಕಾಗಿಯೇ ಬಂದಿದ್ದೇವೆ ಅಂತ ಹೇಳಿ ಕೆಲವೇ ಮಂದಿಗಳು ಹೇಳ್ತಾ ಇದ್ವಿ. ಈ ದಿವಸ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲಾಗದಂತಹ ಸಂದರ್ಭಗಳಲ್ಲಿ ಎಷ್ಟೋ ಸಾರಿ ನೀವು ಹೇಳಿದಾಗೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋ ಮಟ್ಟಿಗೆ ಉಪಾಧ್ಯಾಯ ವೃತ್ತಿ ಆಗಿಬಿಟ್ಟಿದೆ. ಆದರೆ ಉಪಾಧ್ಯಾಯ ವೃತ್ತಿಗೆ ವ್ಯಾಸಂಗಕ್ಕೆ ಬಂದ ಮೇಲೆ ಯಾವೊಬ್ಬ ಅಧ್ಯಾಪಕನೂ ಆ ಸ್ಥಿತಿಯಲ್ಲಿ ನಿಂತುಕೊಳ್ಳಾರ. ಕೇವಲ 40 ನಿಮಿಷಗಳಲ್ಲಿ 10-20 ನಿಮಿಷಗಳ ಕಾಲ ಅವನು ವೇತನದ ಬಗ್ಗೆ, ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡಿದ್ರೂ ಕೂಡ ತನ್ನ ಮುಂದೆ ಕುಳಿತಿರುವ 50-30 ವಿದ್ಯಾರ್ಥಿಗಳ ಕನಸು ಕಟ್ಟುವ ಕೆಲಸವನ್ನು ಮಾಡುವಾಗ ಅವನು ಖಂಡಿತ ಉದರ ನಿಮಿತ್ತಕ್ಕಾಗಿ ಮಾಡೋದಿಲ್ಲ, ಸದೃಢವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಅವನು ಪಾಠ ಮಾಡಬೇಕಾಗತ್ತೆ. ಹಾಗಿಲ್ಲ ಅಂದರೆ ಅವನ ಪೇಲವನಾಗಿಬಿಡ್ತಾನೆ. ಮತ್ತು ಅವನ ಜ್ಞಾನ ಮಗುವಿಗೆ ತಲುಪುವುದೇ ಇಲ್ಲ, ಬೇಕಾದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಆತ ಶಿಕ್ಷಕ ಬಂದಿದ್ದರೂ ಕೂಡ ವಿದ್ಯಾರ್ಥಿಗಳನ್ನು ನೋಡಿದ ತಕ್ಷಣದಿಂದಲೇ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ದಿಸೆಯಲ್ಲಿಯೇ ಬೋಧನೆಯನ್ನು ಮಾಡ್ತಾ ಇದ್ದಾನೆ ಅಂತ ನನಗನ್ನಿಸ್ತದೆ. ಹಿಂದೆ ಗುರುವಿದ್ದ, ಮುಂದೆ ಗುರಿಯಿತ್ತು, ಮುಂದೆ ಮುಂದೆ ಸಾಗುತ್ತಿತ್ತು ವೀರರ ದಂಡೋ. ಹಿಂದೆಯೂ ಗುರುವಿಲ್ಲ, ಮುಂದೆಯೂ ಗುರಿ ಇಲ್ಲ, ಮುಂದೆ ಮುಂದೆ ಸಾಗುತ್ತಿದೆ ಹೇಡಿಗಳ ಹಿಂಡು, ಆ ಹಿಂಡು ಬಲು ಮಂಡು ಅಂತ ರಾಷ್ಟ್ರಕವಿ ಕುವೆಂಪು ಅವರು ಅಂದು ಹೇಳಿದ್ರು. ಇವತ್ತು ನೀವು ಕಂಡಂತೆ ಗುರು ಶಿಷ್ಯರ ಸಂಬಂಧ ಹೇಗಿದೆ? ಭಾಳ ಉತ್ತಮ ದೃಷ್ಟಾಂತವನ್ನು ಕೊಟ್ಟರೆ, ಅವರು ಪ್ರೊಫೆಸರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಆದಂಥ ನೇರ ಅನುಭವ ಅದು. ವಿದ್ಯಾರ್ಥಿಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು ಕಟ್ಟಿಕೊಡುವ ಕೆಲಸವನ್ನು ಅಧ್ಯಾಪಕ ಮಾಡ್ತಾ ಇಲ್ಲ. ಕೇವಲ ಪಠ್ಯ ಪುಸ್ತಕದ ಜ್ಞಾನವನ್ನು ತಲುಪಿಸಿದ್ರಷ್ಟೇ ಸಾಲದು, ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ವೀರರ ಹಿಂಡು ಬರ್ತಾ ಇಲ್ಲ. ಒಂದು ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿ ಅಂಕವೀರರಾಗುವ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿದಾಗ ಅದು ಹೇಗೆ ತಾನೇ ವೀರರ ಸಾಲು ಬರುತ್ತೆ? ಅವನ ಜೊತೆಯಾಗಿ ನಿಂತು ಬದುಕಿನ ಪರೀಕ್ಷೆಯನ್ನು ಕಟ್ಟಿಕೊಡಬೇಕು. ಇದಕ್ಕೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಕೂಡ ಇದೆ. ಅದೇ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಕವನದಲ್ಲಿ ಹೇಳ್ತಾರೆ, ಇಂದಿನ 4 ಗೋಡೆಯ ಮಧ್ಯದ ಶಿಕ್ಷಣ ಸುಂದರವಾದ ಕವನವೊಂದರಿಂದ ಕಿತ್ತ 4 ಸಾಲುಗಳಿದ್ದಂತೆ ಅಂಥೇಳಿ. ಇಡೀ ಕವನ ಎಲ್ಲ ಸಾಲುಗಳಿಂದ ಭದ್ರವಾಗ್ತದೆ, ಸುಂದರವಾಗುತ್ತೆ. ಕೇವಲ 4 ಸಾಲುಗಳನ್ನು ತೆಗೆದುಕೊಂಡ್ರೆ ಆ ಸೌಂದರ್ಯ ನಮಗೆ ಸಿಗೋದಿಲ್ಲ. ಹಾಗಾಗಿ ಬದುಕಿನ ಪರೀಕ್ಷೆಗೆ ಜ್ಞಾನವನ್ನು ಕಟ್ಟಿಕೊಡುವ ಕೆಲಸ ಮಾಡಿದವನು ಮಾತ್ರ ವಿದ್ಯಾರ್ಥಿ ದಿಸೆಯಲ್ಲಿ, ವಿದ್ಯಾರ್ಥಿಯ ದೃಷ್ಟಿಯಲ್ಲಿ ಒಬ್ಬ ಆಧ್ಯಾತ್ಮಿಕ ಆದರ್ಶ ಗುರುವಾಗಿ ನಿಲ್ತಾನೆ. ಅವನು ಮಾತ್ರ ಒಂದು ಉತ್ತಮ ವಿದ್ಯಾರ್ಥಿಯಾಗಿ ನೀವು ಹೇಳಿದ ಹಾಗೆ ವೀರರ ಸಾಲನ್ನು ನೆನಪಿಸುವ ಹಾಗೆ ನುಗ್ಗುತ್ತಾರೆ. ಇದಕ್ಕೆ ಉದಾಹರಣೆ ಅನೇಕ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕಗಳನ್ನು ಕಟ್ಟಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ತರಗತಿಗಳು ಸೋಲ್ತಾ ಇಲ್ಲ. ಕೆಲವಾರು ಅನೇಕ ಪರಿಮಿತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿರೋ ಕಡೆ ಸೋಲ್ತಾ ಇದ್ದೀವಿ. ಆದರೆ ಬಹಳಷ್ಟು ಶಿಕ್ಷಕರು ತಮ್ಮ ಜೀವನದ ನೋವಿನ ಜೊತೆಗೆ ಹಂಚಿಕೊಂಡು ಮಕ್ಕಳು ಆ ನೋವಿಗೆ ಒಳಗಾಗಬಾರ್ದು ಅಂತ ಹೇಳಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರಲ್ಲ, ಇದು ಅತ್ಯಂತ ಸಂತಸ ತಂದಿದೆ. ನಾನು ಇದನ್ನು ಬಹಳಷ್ಟು ಗಮನಿಸಿದ್ದೇನೆ. ಸರ್, ನಾನು ಈ ಮಾತನ್ನು ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಅಂತಂದರೆ ಕೇವಲ ಸಿಲೆಬಸ್ ಓರಿಯೆಂಟೆಡ್ ಎಜುಕೇಷನ್ ಸಿಸ್ಟಮ್. ನಾವು ಯಾವಾಗ ಸಿಲೆಬಸ್ ಓರಿಯೆಂಟೆಡ್ ಎಜುಕೇಷನ್ ಆಗುತ್ತೆ ಆಗ ಸಹಜವಾಗಿ ವಿದ್ಯಾರ್ಥಿಗಳಿಂದ ಬರೀ ಅಂಕಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಇದು ಒಂದು ಶಿಕ್ಷಣ ತಜ್ಞರ ಒಂದು ಅಭಿಪ್ರಾಯ. ಹಾಗಾಗಿ ಅದನ್ನು ಹೊರತುಪಡಿಸಿ ಸಮಾಜನ ಕಟ್ಟುವಂತಹ, ವಿದ್ಯಾರ್ಥಿಗಳನ್ನ ಕಟ್ಟತಕ್ಕಂತಹ, ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂತಹ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಮಾತನ್ನು ನಿಮ್ಮ ಹತ್ರ ಕೇಳಿದ್ದು. ಮತ್ತೊಮ್ಮೆ ಅದನ್ನು ನೆನಪಿಸಿದ್ರಿ. ಖಂಡಿತ ಇದಕ್ಕೆ ಕಾರಣ ಶಿಕ್ಷಣ ಪಠ್ಯಕ್ರಮ, ಶಿಕ್ಷಕನ ಜೊತೆಗೆ ನಾನು ಸ್ವಲ್ಪ ಪೋಷಕರನ್ನು ಒಳಗೆ ಮಾಡಿಕೊಳ್ತೇನೆ. ಅತಿಯಾದ ಪೋಷಕರ ನಿರೀಕ್ಷೆ ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷಕನನ್ನು ಮಿತಿಗೊಳಿಸಿಬಿಡುತ್ತೆ. ಅದರಲ್ಲೂ ವಿಜ್ಞಾನದಂತಹ ವಿಚಾರಗಳಲ್ಲಿ ಪೋಷಕರ ಅತ್ಯಂತ ನಿರೀಕ್ಷೆ ಮಗನನ್ನು ಒಬ್ಬ ಇಂಜಿನಿಯರ್ ಅಥವಾ ಡಾಕ್ಟರೇ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಕೇವಲ ಪಠ್ಯಕ್ಕೆ ಸೀಮಿತವಾಗುವ ಅಂಕವೀರರನ್ನಾಗಿಸುವ ಒಂದು ದೊಡ್ಡ ಸಂಪ್ರದಾಯವನ್ನು ಹುಟ್ಟಾಕ್ತಾ ಇದೆ.
ಅದನ್ನು ಹೊರತುಪಡಿಸಿದಂತೆ ವಾಣಿಜ್ಯ ಕಲಾ ವಿಭಾಗದಲ್ಲಿ ಈ ಥರದ ನಿರೀಕ್ಷೆಗಳಿಲ್ಲದೆ ಇರೋದರಿಂದ ವಿದ್ಯಾರ್ಥಿ ಬದುಕನ್ನು ಕಟ್ಟಿಕೊಳ್ಳುವ ಅದಕ್ಕಾಗಿ ಓದ್ತಕ್ಕಂತಹ ಹಂಬಲಿಸುವಂತಹ ಅಧ್ಯಾಪನವನ್ನು ವ್ಯಾಸಂಗವನ್ನು ನಾನು ನೋಡಿದ್ದೇನೆ. ಅದರಿಂದ ಪೋಷಕರ ಈ ಅತಿ ನಿರೀಕ್ಷೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದಾದರೆ ಖಂಡಿತ ಈಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಬಹಳಷ್ಟು ಜನ ವಿಜ್ಞಾನದ ಕಡೆಗೆ ಮನಸೋಲುವ ವಿದ್ಯಾರ್ಥಿಗಳ ಸಂಖ್ಯೆಯೇ ಕಡಿಮೆ ಆಗಿದೆ. ಕಲಾ ವಿಭಾಗವನ್ನು ತೆಗೆದುಕೊಂಡು ಅದರಲ್ಲಿ ಸ್ಪರ್ಧಾತ್ಮಕ IAS KS ಪರೀಕ್ಷೆಗಳನ್ನು ತೆಗೆದುಕೊಂಡು ಜನಸೇವೆಯನ್ನು ಮಾಡಬೇಕು ಅನ್ನುವಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ. ಹಾಗಾಗಿ ಈ ಸಂತತಿ ಇನ್ನೂ ಹೆಚ್ಚಬೇಕಂದ್ರೆ ಸಮುದಾಯದಲ್ಲಿ ಅತಿ ನಿರೀಕ್ಷೆ ಕಡಿಮೆ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಸರ್, ಇನ್ನೊಂದು ನಾನು ನಿಮ್ಮನ್ನು ಒಬ್ಬ ಸರ್ಕಾರಿ ಅಧಿಕಾರಿ ಅನ್ನೋದಕ್ಕಿಂತ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ನಿಮ್ಮನ್ನು ಕೇಳ್ತೀನಿ. ಇತ್ತೀಚೆಗೆ ಸರ್ಕಾರ ಏನು ಮಾಡ್ತಾ ಇದೆ, ಪಠ್ಯಕ್ಕಿಂತ ಪಠ್ಯೇತರ ಚಟುವಟಿಕೆಯಲ್ಲಿ ಶಿಕ್ಷಕರನ್ನು ತೊಡಗಿಸ್ತಾ ಇದೆ. ಹಾಗಾಗಿ ಶಿಕ್ಷಣದಲ್ಲಿ ನಿರೀಕ್ಷೆ ಮಟ್ಟದಂಥ ಫಲಿತಾಂಶ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸಾರ್ವತ್ರಿಕ ಅಭಿಪ್ರಾಯ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಹೌದು, ನಾನು ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ, ಈಗ ಪರಿವೀಕ್ಷಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಆದರೆ ಕಳೆದ ಈಗ 3-4 ವರ್ಷಗಳ ಹಿಂದೆ ಉಚ್ಚ ನ್ಯಾಯಾಲಯ ನೀಡಿದಂತಹ ತೀರ್ಪಿನಿಂದ ಈ ಥರದ ಪಠ್ಯೇತರ ಚಟುವಟಿಕೆಗಳಿಗೆ ತೊಡಗಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿವಾಣ ಬಂದಿದೆ. ಆದರೂ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಾದ್ದರಿಂದ ಸಾರ್ವತ್ರಿಕ ಕೆಲಸಗಳಾದಂತಹ ಚುನಾವಣೆ ಹಾಗೂ ಗಣತೀಕರಣ ಈ 2 ಕೆಲಸಗಳಿಗೆ ಮಾತ್ರ ಅನಿವಾರ್ಯವಾಗಿ ಶಿಕ್ಷಕರನ್ನು ಬಳಸುವುದಾಗಿದೆ. ಅದರ ಬಿಟ್ಟು ಹೊರತಾಗಿ ಉಳಿದ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಅದನ್ನು ಶಿಕ್ಷಕ ವಿರೋಧಿಸ್ತಕ್ಕಂಥ ಅಥವಾ ಪ್ರಶ್ನೆ ಮಾಡ್ತಕ್ಕಂಥ ಸಮುದಾಯ ಪ್ರಶ್ನಿಸುವಂಥ ಅವಕಾಶ ಇದೆ. ಹಾಗಾಗಿ ಇತ್ತೀಚೆಗೆ ಅದು ಕಡಿಮೆಯಾಗಿದೆ. ಆದರೆ ಬಹಳ ದಶಕಗಳ ಕಾಲ ಇದು ಬಂದಿದ್ದರಿಂದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕುಂದಾಗಿದೆ ಅಂತಕ್ಕಂಥದ್ದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಸೊ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ವಿಭಾಗದ ಸಂಪನ್ಮೂಲ ವ್ಯಕ್ತಿಯಾಗಿ ಈ ಶಿಕ್ಷಕರಲ್ಲಿ ಕೌಶಲ್ಯ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಅಥವಾ ಅವರನ್ನು ಮತ್ತಷ್ಟು ವೃತ್ತಿಪರನಾಗಿ ಮಾಡಲಿಕ್ಕೆ ತಾವು ಯಾವ್ಯಾವ ರೀತಿಯಾದಂಥ ತರಬೇತಿ ಕಾರ್ಯಗಳನ್ನು ಮಾಡಿದ್ದಿರ್ತಾವೆ? ಭಾಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ರಿ. ಈಗ ನಿಜವಾದ ಶಿಕ್ಷಣವನ್ನು ವ್ಯಕ್ತಿಯೊಬ್ಬ ಕಲಿಯೋದೇ ಅಧ್ಯಾಪಕನಾದ ಮೇಲೆ. BEd ಆಗಲಿ DEd ಆಗಲಿ ಅಥವಾ MScಗಳಾಗಲಿ ಬರೀ ಕೇವಲ ತಾತ್ವಿಕ ಬೋಧನೆಗಳನ್ನು ಮಾತ್ರ ಪಡಿತಾನೆ. ಆದರೆ ಅವನು ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದೇ ತರಗತಿಯ ನಿಜ ಶಿಕ್ಷಕನಾದಾಗ. ಪಠ್ಯವನ್ನು ತರಗತಿಯ ಮಗುವಿಗೆ ಹೊಂದಾಣಿಕೆ ಮಾಡುವುದು ಮತ್ತು ಬದುಕಿಗೆ ಅದನ್ನು ತಲುಪಿಸೋದು 2 ಸವಾಲಾಗಿಬಿಡುತ್ತೆ ಅವನಿಗೆ. ಇಂಥ ಸಂದರ್ಭಗಳಲ್ಲಿ ತಕ್ಷಣ ಶಿಕ್ಷಕ ಹತಾಶನಾಗಿಬಿಡ್ತಾನೆ. ನಾನು ನಂಬಿಕೊಂಡಿರುವಂಥ ಪಠ್ಯಾಂಶ ನನ್ನನ್ನು ಬದುಕಿಸಲಾರದು, ಪಠ್ಯವನ್ನು ಮೀರಿ ನಾನು ಬದುಕಬೇಕು ಅಂತ ಹೇಳಿ. ಹಾಗಾಗಿ NCF 2005 ರಾಷ್ಟ್ರೀಯ ನೂತನ ಪಠ್ಯಕ್ರಮ 2005ರಲ್ಲಿ ಜಾರಿಗೆ ಬಂತು. ಪ್ರೊಫೆಸರ್ ಯಶ್ಪಾಲ್ರವರು ರಾಷ್ಟ್ರದ ಅಧ್ಯಕ್ಷರಾಗಿ ಅವರು ಆ ಕಮಿಟಿಯ ಅಧ್ಯಕ್ಷರಾಗಿ ಚಾಲನೆಗೆ ತಂದರು. ಅಲ್ಲಿಂದ ಆಚೆಗೆ ಜ್ಞಾನವನ್ನು ಕಟ್ಟಿಕೊಳ್ಳುವ ಕೆಲಸ ನಡೀತು. ಅದನ್ನು ರಚನಾವಾದ ಅಂತ ಕರೆದು. ಆ ದಿಸೆಯಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಪ್ರೊಫೆಸರ್ ಮಂಜೂರವರೇ, ಶಿಕ್ಷಣ ಕ್ಷೇತ್ರದ ಪ್ರತಿ ಹಂತದಲ್ಲಿ ಜ್ಞಾನವನ್ನು ಕಟ್ಟಿಕೊಳ್ಳುವ ಕೆಲಸ ಪ್ರಾಥಮಿಕ ಶಾಲಾ ಶಿಕ್ಷಕನಿಂದ ಹಿಡಿದು ಉನ್ನತ ಶಿಕ್ಷಣದ ಪ್ರೊಫೆಸರ್ವರೆಗೆ ಕೆಲಸ ಮಾಡ್ತು. ಹಾಗಾಗಿ ನೂತನ ತಂತ್ರಜ್ಞಾನದ ಅಳವಡಿಕೆಗಳಾದವು, ಚರ್ಚೆಗಳನ್ನು ಇಡ್ತು, ವಸ್ತುವನ್ನು ವಿಶ್ಲೇಷಿಸುವಂಥ ಮನೋಭಾವವನ್ನು ಮಗುವಿಗೆ ಉತ್ತರದಲ್ಲಿ ದಾಖಲಿಸಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿಯವರೆಗೆ ಜ್ಞಾನ ಮತ್ತು ತಿಳುವಳಿಕೆ ಇವುಗಳಿಗೆ ಮಾತ್ರ ಉತ್ತರವನ್ನು ಬರೀತಾ ಇದ್ದ ವಿದ್ಯಾರ್ಥಿ. ಅನ್ವಯಿಕ ವಿಚಾರಗಳೇ ಇರಲಿಲ್ಲ, ಕೌಶಲ್ಯಗಳೇ ಇರಲಿಲ್ಲ. ಆದರೆ 2005ರ ಪಠ್ಯಕ್ರಮ ಚೌಕಟ್ಟು ನಮಗೆ ಅಂತಹ ದೊಡ್ಡ ಕೌಶಲ್ಯವನ್ನು ತಂದುಕೊಡ್ತು. ತನ್ನದೇ ದೃಷ್ಟಿಯಲ್ಲಿ ಮೌಲ್ಯೀಕರಿಸುವ ಮತ್ತು ಅರ್ಥೈಸುವ ಕೆಲಸವನ್ನು ವಿದ್ಯಾರ್ಥಿ ಉತ್ತರ ಬರೆಯುವಾಗ ನಿರೂಪಿಸ್ಬೋದು ಅನ್ನೋದನ್ನು ತೋರಿಸ್ತು. ಹಾಗಾಗಿ ಈ ಹೊತ್ತು ಪ್ರೌಢಶಿಕ್ಷಣ ಹಾಗೂ ಕಾಲೇಜು ಶಿಕ್ಷಣ ಎರಡರಲ್ಲೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ತರಬೇತಿವಂತರಾಗಿದ್ದಾರೆ, ಕೌಶಲ್ಯವನ್ನು ಪಡ್ಕೊಂಡಿದ್ದಾರೆ. ಅದು ಇನ್ನೂ ಸಾಲದು, ಮತ್ತಷ್ಟು ಹೆಚ್ಚಬೇಕು ಅಂತ ನನ್ನ ಅಭಿಪ್ರಾಯ. ಸಮೂಹ ಶಿಕ್ಷಣ ಕಲಿಕೆಯಲ್ಲಿ ಶಾಲಾ ಅಭಿವೃದ್ಧಿ ಮಂಡಳಿಯ ಸಹಕಾರ ಮತ್ತು ಪಾತ್ರ ಎಷ್ಟರ ಮಟ್ಟಿಗೆ ಇವತ್ತು ಸಿಗ್ತಾ ಇದೆ? ಪ್ರತಿ ಶಾಲೆ
ಒಂದು ಮೇಲುಸ್ತುವಾರಿ ಸಮಿತಿಯನ್ನು ಅಥವಾ ಶಾಲಾ ಆಡಳಿತ ಮಂಡಳಿಯನ್ನು ಹೊಂದಿರುತ್ತೆ. ಇದುವರೆಗೆ ಶಾಲಾ ಶಿಕ್ಷಣ ಮಾತ್ರ ನಮ್ಮ ಜವಾಬ್ದಾರಿ ಅಂತ ಶಿಕ್ಷಣ ಇಲಾಖೆ ಅಂದ್ಕೊಂಡಿತ್ತು. ಆದರೆ ಸಾಮಾಜಿಕ ಅರಿವು ಬಂದ ಮೇಲೆ ಸಮೂಹ ಶಿಕ್ಷಣವೂ ಕೂಡ ಸಾರ್ವಜನಿಕ ಶಿಕ್ಷಣ ವಲಯಕ್ಕೆ ಅಂಟಿಕೊಂಡು ಬಂತು. ಹಾಗಾಗಿ ತರಗತಿಯಿಂದ ಆಚೆ ಒಬ್ಬ ಉತ್ತಮ ಪೌರನ್ನಾಗಿ ಮಗುವನ್ನು ಮಾಡಬೇಕು ಅಂದಾಗ NSS ಅಂತಹ ಸ್ವಯಂ ಸೇವಾ ಸಂಘಗಳಲ್ಲಿ, ಗ್ರಾಮೀಣ ಸೇವೆಗಳನ್ನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಗ್ರಹಣ, ಮೌಢ್ಯತೆ ಮುಂತಾದವುಗಳನ್ನು ಹೊರಗಿಡಬೇಕು, ತಿಳಿಸಬೇಕು ಅನ್ನುವಂಥ ಸಾಮಾಜಿಕ ಜವಾಬ್ದಾರಿಯ ಚಟುವಟಿಕೆಗಳಲ್ಲಿ ಶಾಲೆಯಿಂದ ಹೊರಗಡೆಗೆ ಶಿಕ್ಷಕ ಬರಬೇಕಾಯಿತು. ಅಂಥ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಗಳು, ಶಾಲಾ ಮೇಲುಸ್ತುವಾರಿ ಸಮಿತಿಗಳು ತುಂಬ ಹೃದಯದ ಸಹಕಾರವನ್ನು ನಮಗೆ ನೀಡ್ತಾ ಇವೆ. ರಾಜ್ಯದಲ್ಲಿ ಶೈಕ್ಷಣಿಕ ಪರಿಕರಗಳನ್ನು, ಶೈಕ್ಷಣಿಕ ಕಟ್ಟಡಗಳನ್ನು, ಮೂಲಭೂತ ಸಾಮಗ್ರಿಗಳನ್ನು ತುಂಬ ವ್ಯವಸ್ಥಿತವಾಗಿ ನೀಡಿರ್ತಕ್ಕಂಥದ್ದು ಮೇಲುಸ್ತುವಾರಿ ಸಮಿತಿಗಳಾಗಿವೆ. ಸಮುದಾಯವೇ ಮುಂದೆ ಬಂದಿದೆ. ಮತ್ತಷ್ಟು ಕಡೆ ಅನೇಕ ಗ್ರಾಮೀಣ ಭಾಗದಲ್ಲಿ NRI ಅಂತ ಹೇಳ್ತಿದ್ದೀವಿ, ಅನೇಕ ವಿದೇಶದಲ್ಲಿರ್ತಕ್ಕಂಥ ಭಾರತೀಯರು ತುಂಬ ಮನಸ್ಸಿನಿಂದ ಕಾಣಿಕೆಗಳನ್ನು ಕೊಟ್ಟು ಶಾಲೆಗಳಲ್ಲಿ ಇವತ್ತು ನಾವು ಈ ಥರದ TV ಗಳನ್ನು, ಕ್ಯಾಮೆರಾಗಳನ್ನು, ದೂರವಾಹಿನಿಗಳ ಚಾನಲ್ಗಳಲ್ಲಿ ವಿವಿಧ ಶೈಕ್ಷಣಿಕ ಚಾನಲ್ಗಳನ್ನು ನೋಡ್ತಕ್ಕಂಥ ಅವಕಾಶ ನಮ್ಮ ಮಕ್ಕಳಿಗೆ ಬಂದಿದೆ. ಹಾಗಾಗಿ ಸಮೂಹ ಶಿಕ್ಷಣದ ಅಭಿವೃದ್ಧಿ ಕೂಡ ಆಡಳಿತ ಮಂಡಳಿಗಳಲ್ಲಿ ಯಶಸ್ವಿಯಾಗಿ ಆಗಿದೆ ಅಂತಕ್ಕಂಥದ್ದು ನಾನು ಕಂಡುಕೊಂಡಂಥ ಸತ್ಯ. ಸರ್, ನಿಮ್ಮ ಜೊತೆ ಮಾತಾಡೋದು ಇನ್ನು ಸಾಕಷ್ಟಿದೆ. ಟೇಕ್ ಎ ಒಂದು ಶಾರ್ಟ್ ಬ್ರೇಕ್. ಬ್ರೇಕ್ನ ನಂತರ ಗಣ್ಯರೊಂದಿಗಿನ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸಮವಸ್ತ್ರ, ಬಿಸಿ ಊಟ, ಸೈಕಲ್ಲು, ಇಲ್ಲಿ ಎಲ್ಲ ರೀತಿಯಂತಹ ಸವಲತ್ತುಗಳನ್ನು ಕಲ್ಪಿಸಿಕೊಡ್ತಾ, ಆದರೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ, ದಾಖಲಾತಿಗಳು ಕ್ಷೀಣಿಸ್ತಾ ಇದೆ. ಯಾಕೆ? ಅತ್ಯಂತ ಗಂಭೀರವಾದ ಪ್ರಶ್ನೆಯನ್ನು ಪ್ರೊಫೆಸರ್ ಮಂಜೂರವರು ಎತ್ತಿದ್ದಾರೆ. ಪ್ರೋತ್ಸಾಹಕ ಯೋಜನೆಗಳು ವಿವಿಧ ಕಾರಣಗಳಿಗೋಸ್ಕರ ಬಂದವು. ಸಮಾಜದಲ್ಲಿ ಶಿಕ್ಷಣವನ್ನು ಸಾರ್ವತ್ರೀಕರಿಸಿಕೊಳ್ಳಬೇಕು ಅಂತ ಹೇಳಿ ಸಂವಿಧಾನದ ಮೂಲ ಆಶಯಗಳನ್ನು ಹೊತ್ತುಕೊಂಡು 5 ದಶಕಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಸ್ತರದ ಮಕ್ಕಳನ್ನು ಆಕರ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದೊಂದು ಪ್ರೋತ್ಸಾಹಕ ಯೋಜನೆಗಳು ಬಂದವು. ಆದರೆ ಸಮಾಜದ ನಿರೀಕ್ಷೆ ಕೂಡ ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇದೆ. ಎಲ್ಲ ಪ್ರೋತ್ಸಾಹಕ ಯೋಜನೆಯನ್ನು ಸ್ವೀಕರಿಸ್ತಕ್ಕಂಥ ಸಮುದಾಯ ಶಿಕ್ಷಣದ ವಿಚಾರದಲ್ಲಿ ಬಂದಾಗ ಸರ್ಕಾರಿ ಶಾಲೆಯಿಂದ ಹೊರತಾಗಿಯೇ ಆಲೋಚನೆ ಮಾಡ್ತಾ ಇದೆ. ಇದಕ್ಕೆ ಕಾರಣ ಪರಭಾಷಾ ಮೋಹ ಅಥವಾ ಇಂಗ್ಲೀಷ್ ಮಾಧ್ಯಮದ ಒಂದು ಸೋಗಲಾಡಿತನ. ಎಲ್ಲ ಶೈಕ್ಷಣಿಕ ಸಿದ್ಧಾಂತದವರು, ವಿಚಾರವಾದಿಗಳು, ಮನೋವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ, ಮಾತೃಭಾಷೆಯಲ್ಲಿ ಕಲಿತಂತಹ ಶಿಕ್ಷಣ ಶಾಶ್ವತವಾಗಿ ತಳಮಟ್ಟದಲ್ಲಿ ಇರುತ್ತೆ ಅಂತ ಹೇಳಿ. ಆದರೆ ಪೋಷಕ ಮಾತ್ರ ಇದಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಸುಮಾರು 6 ವರ್ಷದ ಮಗುವಿಗೆ ಕನಿಷ್ಠ 3 ರಿಂದ 5 ಭಾಷೆಗಳನ್ನು ಕಲಿತ ಸಾಮರ್ಥ್ಯ ಇದೆ. ಹಾಗಂದ ಕ್ಷಣಕ್ಕೆ 4 ಭಾಷೆಗಳಲ್ಲಿ ಆತ ಪ್ರಬುದ್ಧವನ್ನು ಗಳಿಸ್ಕೊಳ್ಳಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು. ಪ್ರಾಥಮಿಕ ಶಿಕ್ಷಣವನ್ನು ಗಟ್ಟಿ ಭಾಷೆಯಾದಂಥ ಮಾತೃಭಾಷೆಯಲ್ಲಿ ಕಲಿತುಕೊಂಡಾಗ ನಂತರದ ಅನ್ವಯಿಕ ಕ್ಷೇತ್ರದ ಜ್ಞಾನ ಬಹಳ ಸುಲಭವಾಗಿ ಯಾವುದೇ ಭಾಷೆಗೆ ತಲುಪುತ್ತೆ. ಮಾತೃಭಾಷೆಯಲ್ಲಿ ಅತ್ಯಂತ ಆಳ ಜ್ಞಾನವನ್ನು ಕಲಿಲಾರದೇ ಇರೋನು ಯಾವುದೇ ಭಾಷೆಯನ್ನು ಅರಗಿಸಿಕೊಳ್ಳಲಾರ ಅಂತಕ್ಕಂಥದ್ದು ಅನೇಕ ಭಾಷಾಶಾಸ್ತ್ರಜ್ಞರ ಅಭಿಪ್ರಾಯ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಬಹುತೇಕ ಪ್ರೌಢಶಾಲದವರೆಗೆ ಕನ್ನಡದ ಮಾತೃಭಾಷಾ ಶಿಕ್ಷಣದ ಮಾಧ್ಯಮಗಳೇ ಇದ್ದವು ಈ ಹಿಂದೆ. ಹಾಗಾಗಿ ಸಮುದಾಯದ ಜನ ಆಂಗ್ಲ ಭಾಷಾ ವ್ಯಾಮೋಹಕ್ಕೆ ಒಳಗಾಗಿ ಈ ಪ್ರೋತ್ಸಾಹಕ ಯೋಜನೆಗಳನ್ನು ಒತ್ತಟ್ಟಿಗಿರಿಸಿ ಅಲ್ಲಿಗೆ ಹೋಗ್ತಾಯಿದ್ರು. ಇನ್ನೂ ಒಂದು ಅಂಶ ಅಂತ ಹೇಳಿದ್ರೆ, ಅನುದಾನಿತ ಸಂಸ್ಥೆಗಳಿಗೂ ಕೂಡ ಈ ಪ್ರೋತ್ಸಾಹಕ ಯೋಜನೆಗಳು ಇರೋದರಿಂದ ಮಕ್ಕಳಿಗೆ ಪ್ರೋತ್ಸಾಹಿಕ ಯೋಜನೆಯೂ ಸಿಗುತ್ತೆ, ಶಿಕ್ಷಣವೂ ಸಿಗುತ್ತೆ ಅಂತ ಆಗಿಬಿಟ್ಟಿದೆ. ಆದರೆ ಈಗ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ಬಹಳಷ್ಟು ಸರ್ಕಾರಿ ಸಂಸ್ಥೆಗಳಲ್ಲಿ ದಾಖಲಾತಿ ಹೆಚ್ಚಿದೆ. ನಮ್ಮ ಪಠ್ಯ ಪುಸ್ತಕದ ಬೇಡಿಕೆ ಸರ್ಕಾರಿ ಶಾಲೆಗಳಿಂದ
ಹಿಂದೆಂದೂ ಕಾಣದ 2-3 ವರ್ಷಗಳಲ್ಲಿ ಅದನ್ನು ಮೀರಿದಂತಹ ಬೇಡಿಕೆಯನ್ನು ಇವತ್ತು ತೋರಿಸ್ತಾ ಇದೆ. ಹಾಗಾಗಿ ಮತ್ತೆ ಅವರಿಗೆ ಮನವರಿಕೆಯಾಗಿದೆ. SSLC ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸೋದು, ಮೌಲ್ಯಮಾಪನವನ್ನು ತೊಂದರೆ ಇಲ್ಲದೆ ಮಾಡ್ತಕ್ಕಂಥದ್ದು, ಫಲಿತಾಂಶವನ್ನು ಗುಣಾತ್ಮಕವಾಗಿ ನೀಡಿರ್ತಕ್ಕಂಥದ್ದು ಜನಗಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹುಟ್ಟಿಸಿ ಈ ದಿವಸ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ದಾಖಲಾತಿಗಳು ಕಂಡುಬರ್ತಾ ಇದೆ. ಆದರೆ ನನ್ನ ಮನವಿ, ಪೋಷಕರು ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಧಾರಾಳಿಗಳಾಗಬೇಕು. ಮಗುವನ್ನು ನಿಮ್ಮ ಅತೀ ನಿರೀಕ್ಷೆಗಳೊಂದಿಗೆ ಬೆಳೆಸೋದನ್ನು ಕಲೀರಿ. ಸೌಲಭ್ಯಗಳನ್ನು ನೀಡಿ ಹಾಗೆಯೇ ಅದನ್ನು ಸ್ವಲ್ಪ ಹಿಮ್ಮಾಯಿತಿ ಮಾಡಿ. ಮಗು ಏನನ್ನು ಕಲಿತಾ ಇದೆ, ಎಷ್ಟನ್ನು ಕಲಿತಾ ಇದೆ, ಯಾವುದರ ಅವಶ್ಯಕತೆ ಇದೆ ಅಂತ ಹೇಳಿ. LKG ಮಗು, ಸರ್ಕಾರಿ ಶಾಲೆಯ ಮಗು ಕೇವಲ 5 ಪಠ್ಯ ಪುಸ್ತಕಗಳನ್ನು ಇಟ್ಟುಕೊಂಡು ಕಲಿಯುತ್ತೆ. ಅದೇ ಒಂದು ಖಾಸಗಿ ಸಂಸ್ಥೆಯ ಮಗು 16 ಪುಸ್ತಕಗಳನ್ನು ಇಟ್ಕೊಂಡು ಕಲಿಯುತ್ತೆ. 16 ಪುಸ್ತಕಗಳ ಹೊರೆ ಪಠ್ಯ ಜ್ಞಾನವನ್ನು ಕೊಡೋದಲ್ಲ, ಕೇವಲ ಕೌಶಲ್ಯವನ್ನು ಕಲಿಸ್ತಕ್ಕಂಥದ್ದು. ಅದರಿಂದ ಕೌಶಲ್ಯ ಕಲಿಕೆಯೇ ಜ್ಞಾನ ಅಲ್ಲ. ಅಥವಾ ಮನೆಯಲ್ಲಿರ್ತಕ್ಕಂತಹ ಸಂಬಂಧಗಳನ್ನು ಮಗು ಇಂಗ್ಲೀಷ್ ಪದಗಳಲ್ಲಿ ಗುರುತಿಸೋದೇ ಶಿಕ್ಷಣ ಅಲ್ಲ. ಅದಕ್ಕೆ ಮಿಗಿಲಾಗಿ ತನ್ನ ನೋವು, ನಲಿವು, ಸಂತೋಷಗಳನ್ನು ಮಾತೃಭಾಷೆಯಲ್ಲಿ ಅಭಿವ್ಯಕ್ತಿಪಡಿಸೋದೇ ನಿಜವಾದ ಶಿಕ್ಷಣ ಅಂತ ನೀವು ಭಾವಿಸೋದಾದರೆ ಬಹುಶಃ ಏನು ದಾಖಲಾತಿ ಇವತ್ತು ಹೆಚ್ಚಿದೆ, ಇನ್ನಷ್ಟು ಹೆಚ್ಚುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಸ್ವಗೃಹೇ ಪೂಜ್ಯತೆ ಪಿತರ, ಸ್ವಗ್ರಾಮ ಪೂಜ್ಯತೆ ಪ್ರಭು, ಸ್ವರಾಜ್ಯ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ತಂದೆ ಮನೆಯಿಂದ ಪೂಜಿಸಲ್ಪಡ್ತಾನೆ, ಮುಖಂಡ ಗ್ರಾಮ ಪೂಜಿಸ್ತದೆ, ರಾಜನ್ನ ರಾಜ್ಯ ಪೂಜಿಸ್ತದೆ. ಆದರೆ ಇವೆಲ್ಲರಿಗಿಂತಲೂ ಮಿಗಿಲಾದವನು ವಿದ್ವಾನ್ ಅಥವಾ ಪಂಡಿತ ಅಥವಾ ಟೀಚರ್, ಶಿಕ್ಷಕ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಎಲ್ಲೋ ಒಂದು ಕಡೆ ವಕೀಲ ತಪ್ಪು ಮಾಡಿದ್ರೂ ಕೂಡ ಈ ಸಮಾಜ ಕ್ಷಮೆ ಕೊಡ್ತದೆ, ವೈದ್ಯ ತಪ್ಪು ಮಾಡಿದ್ರೂ ಕೂಡ ಕ್ಷಮೆ ಇದೆ. ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಕ್ಷಮೆ ಇಲ್ಲ. ಹಾಗಾಗಿ ಶಿಕ್ಷಕನ ಪಾತ್ರ ಏನು? ಶಿಕ್ಷಕ ಅನ್ನೋ ಪದನೇ ವಿದ್ವಾಂಸ ಅನ್ನೋದಕ್ಕೆ ಪರ್ಯಾಯ. ಹಿಂದೆ ಯಾವುದೇ ಗ್ರಾಮದಲ್ಲಿ ಗ್ರಾಮದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಜನತೆ ಕಂಡುಕೊಳ್ತಿದ್ದೇ ಶಿಕ್ಷಕನಿಂದ. ಕೇವಲ ಪಠ್ಯದ ಜ್ಞಾನಕ್ಕಾಗಿ ಅಲ್ಲ, ಮನೆಯಲ್ಲಿ ಆದಂಥ ಯಾವುದೇ ಒಂದು ದೃಷ್ಟಾಂತಗಳಿಗೆ, ನೋವುಕ್ಕೆ, ಸಂಕಟಕ್ಕೆ ಬಂದು ಶಿಕ್ಷಕನಲ್ಲಿ ಪರಿಹಾರವನ್ನು ಕಂಡುಹಿಡ್ಕೊಳ್ತಾ ಇದ್ರು. ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಒಬ್ಬ ರೋಗಿ ಸಾಯಬಹುದು. ಒಬ್ಬ ಇಂಜಿನಿಯರ್ ದೋಷವನ್ನು ಕಟ್ಟಡ ಬಿದ್ದು ಒಂದು ಕಟ್ಟಡ ಅಥವಾ ಸೇತುವೆ ಬಿದ್ದು ಹೋಗ್ಬೋದು. ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಒಂದು ಜನರೇಷನ್, ಒಂದು ವಂಶಾವಳಿ ಸಾಲೆ ನಾಶ ಆಗಿಬಿಡುತ್ತೆ ಅಂತಕ್ಕಂಥ ಮಾತು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಶಿಕ್ಷಕ ತಪ್ಪು ಮಾಡಿದಾನೆ ಅಂತ ಹೇಳಿದ್ರೆ ಆ ತಪ್ಪಿನ ಪರಿಣಾಮ ಆ ತಪ್ಪಿಗಿಂತ ಆಗಲೇ ಬೆಳಕಿಗೆ ಬಂದುಬಿಟ್ಟಿರುತ್ತೆ. ಅದರಿಂದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಆತ ವಿವೇಚನೆಯಿಂದ ಕೆಲಸ ಮಾಡಬೇಕು. ಇದಕ್ಕಾಗಿಯೇ ಅವನಿಗೆ ಶಿಕ್ಷಣವನ್ನು, ತರಬೇತಿಯನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ ನೀವು ಆಗಲೇ ಹೇಳಿದ ಹಾಗೆ ವೃತ್ತಿನಿರತ ಶಿಕ್ಷಕರು ಬಹಳಷ್ಟು ಜನ ಎಷ್ಟೋ ಆರಂಭಿಕ ಹಂತದಲ್ಲಿ ಇದನ್ನು ಸಾಧಿಸಲಾರ್ದೇ ಶಿಕ್ಷಕ ಕ್ಷೇತ್ರವನ್ನು, ವೃತ್ತಿಯನ್ನು ಬಿಟ್ಟು ಹೊರಟೋಗಿದ್ದಾರೆ. ಕಾರಣ ಅವರಿಗೆ ಈ ಬದುಕನ್ನು ಎದುರಿಸುವ, ಸಂದಿಗ್ಧತೆಯನ್ನು ಎದುರಿಸುವ ಶಕ್ತಿ ಅವರಿಗೆ ಬಂದಿರಲಿಲ್ಲ. ಅನೇಕ ಸವಾಲುಗಳನ್ನು ಅವನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ಹೊತ್ತಿನಲ್ಲಿ ಶಿಕ್ಷಕ ಆದಷ್ಟು ವಿವೇಚನೆಯಿಂದ ಕೆಲಸ ಮಾಡ್ತಕ್ಕಂತಹ ಹಾಗೂ ತನ್ನ ಜ್ಞಾನವನ್ನು ಒಂದು ಸಮುದಾಯದ ಅಭಿವೃದ್ಧಿಗೋಸ್ಕರನೇ ವ್ಯಯ ಮಾಡಬೇಕು ಅನ್ನುವ ಒಂದು ದಿಟ್ಟ ನಿಲುವನ್ನು ಇಟ್ಟುಕೊಂಡ್ರೆ ಮಾತ್ರ ಶಿಕ್ಷಕನಾಗಿ ಉಳಿಯಬಲ್ಲ. ಇಲ್ಲದೇ ಇದ್ದರೆ ಕೇವಲ ಒಬ್ಬ ಉದ್ಯೋಗಿ ಆಗಿಬಿಡ್ತಾನೆ. ಆ ಉದ್ಯೋಗಿ ಆದವನು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಿಲ್ಲಾರ. ಇದಕ್ಕೆ ನಮ್ಮ ಮುಂದೆ ನಿಂತಿರೋದೇ, ಸಾಕಾರವಾಗಿರೋದೇ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು. ಒಬ್ಬ ಆಡಳಿತಾಧಿಕಾರಿಯಾಗಿ, ಶಿಕ್ಷಣದ ವ್ಯಕ್ತಿಯೊಬ್ಬ ಆಡಳಿತಾಧಿಕಾರಿಯಾಗಿ, ವಿದೇಶದ ರಾಯಭಾರಿಯಾಗಿ, ಅತ್ಯಂತ ಪ್ರಪಂಚದ ಕಠೋರಿ ವ್ಯಕ್ತಿಯೊಬ್ಬನನ್ನು ಬದಲಾಯಿಸಿದಂತಹ ಹೆಸರುವಾಸಿಯನ್ನು ಪಡೆದಿರ್ತಕ್ಕಂಥವರು. ಮತ್ತು ಇಡೀ ಶಿಕ್ಷಕ ಸಮುದಾಯವೇ ಅವರನ್ನು ಸಾರೋಟಿನಲ್ಲಿ, ಮೈಸೂರು ನಗರದಲ್ಲಿ ಬರೀ ವಿದ್ಯಾರ್ಥಿಗಳೇ ಎಳ್ಕೊಂಡು ಹೋದ್ದು, ರಸ್ತೆಯಲ್ಲಿ ಚಾರೋಟಿನ ಮೂಲಕ ಅವರನ್ನು ಸಾಗಿಸಿದ್ದನ್ನು ನೋಡಿದಾಗ ಬಹುಶಃ ಶಿಕ್ಷಕನಿಗಿರ್ತಕ್ಕಂಥ ಬೆಲೆ ನಮಗೆ ಮನದಟ್ಟಾಗುತ್ತೆ.
ಅದೇ ನಮಗೆ ತೋರಿಸ್ತಾ ಇದೆ ವಿದ್ವಾನ್ ಯಾವತ್ತಿಗೂ ಸರ್ವತ್ರ ಪೂಜಿತ ಆಗಿರ್ತಾನೆ ಅಂತ ಹೇಳಿ. ಸರ್, 3.5 ದಶಕಗಳ ನಂತರ ನೂತನ ಶಿಕ್ಷಣ ನೀತಿ ಜಾರಿಗೆ ಬರ್ತಾ ಇದೆ. ಈ ಶಿಕ್ಷಣ ನೀತಿಯನ್ನು ಒಪ್ಪಿಕೊಳ್ಳೋದಕ್ಕೆ ಇವತ್ತಿನ ಶಿಕ್ಷಕ ಸಮುದಾಯ ತಯಾರಿದೆಯಾ? ಶಿಕ್ಷಣ ಕ್ಷೇತ್ರ ಯಾವತ್ತೂ ನಿಂತ ನೀರಲ್ಲ. ಬದಲಾವಣೆ ಜಗದ ನಿಯಮ ಅಂತ ಹೇಳಿ ಭಗವದ್ಗೀತೆಯೇ ನಮಗೆ ತಿಳಿಸಿದೆ. ಶಿಕ್ಷಕರ ಒಂದು ವೃತ್ತಿ, ಒಂದು ಮನೋವೃತ್ತಿ ಏನಿದೆ ಅಂತ ಹೇಳಿದ್ರೆ, ಇರೋದನ್ನು ತುಂಬ ಪ್ರೀತಿಸೋದು, ಬಹಳಷ್ಟು ಕಾಲ ಅದನ್ನು ಒಪ್ಕೊಳ್ಳೋದು. ಆದರೆ ನಿಜವಾದ ಬದಲಾವಣೆ, ಅಭಿವೃದ್ಧಿ ಹೊಸದನ್ನು ನಾವು ಒಪ್ಕೊಂಡಾಗಲೇ. ವಾರ್ಷಿಕ ಪಠ್ಯ ಬಂತು, ಸೆಮಿಸ್ಟರ್ ಬಂತು, ಟ್ರೈಮಿಸ್ಟರ್ ಬಂತು. ಬಂದದ್ದನ್ನು ಒಪ್ಪಿಕೊಂಡು ಅದಕ್ಕೆ ಹೊಂದಿಕೊಂಡು ಮಾಡ್ತಕ್ಕಂಥದ್ದು ನಿಜವಾದ ಶಿಕ್ಷಕನ ಕೆಲಸ ಆಗಬೇಕು. ಸ್ವತಂತ್ರ ಭಾರತ 1947 ಸ್ವತಂತ್ರ ಭಾರತ ತಕ್ಷಣವೇ ಅನೇಕ ಕೆಲಸಗಳನ್ನು ಮಾಡ್ತು. 48ರಲ್ಲಿ ರಾಧಾಕೃಷ್ಣನ್ ಆಯೋಗ ಉನ್ನತ ಶಿಕ್ಷಣದ ಬಗ್ಗೆ ಕೆಲಸ ಮಾಡ್ತು. 53ರಲ್ಲಿ ಮೊದಲಿಯರ್ ಆಯೋಗ ಮಾಧ್ಯಮಿಕ ಶಿಕ್ಷಣದ ಬಗ್ಗೆ ಕೆಲಸ ಮಾಡ್ತು. 64ರಲ್ಲಿ ಕೊಠಾರಿ ಶಿಕ್ಷಣ ಆಯೋಗ ಮೂಲಭೂತ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಆಯಿತು. ಆ ನಂತರ ಯಾವುದೇ ಪ್ರಮುಖ ಬದಲಾವಣೆಗಳು ಕಂಡು ಬರಲಿಲ್ಲ. 86ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಭಾರತ ಒಂದು ಹೊಸ ಶಿಕ್ಷಣ ನೀತಿಯನ್ನು ಒಪ್ಕೊಳ್ತು. 80ರ ದಶಕದಲ್ಲಿ 96ರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡ್ತು. ಈಗ ನಮ್ಮೆಲ್ಲರ ಸುಯೋಗ 2020 ಹೊಸ ಶಿಕ್ಷಣ ನೀತಿಯನ್ನು ನಮಗೆ ನೀಡಿದೆ. ಇದುವರೆಗೆ ಪ್ರಾಥಮಿಕ ಶಿಕ್ಷಣವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸಿದ್ದು ಕಡಿಮೆ. ಆದರೆ ಈ ಸಾರಿ ಇದನ್ನು ಬುನಾದಿ ಶಿಕ್ಷಣ ಅಂತ ಹೇಳಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನೇ 3 ವರ್ಷಗಳ ಅತ್ಯಂತ ತೀವ್ರವಾದ ಹಾಗೂ ಗಣನೀಯವಾಗಿ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ವ್ಯವಸ್ಥೆ ಬಂದಿದೆ. ಹಾಗಾಗಿ 10+2 ಸಾಮಾನ್ಯ ಶಿಕ್ಷಣ ಇವತ್ತು ಬದಲಾವಣೆಯಾಗಿ 5+3+3+4ಕ್ಕೆ ಬರ್ತಾ ಇದೆ. ಆ 5 ವರ್ಷದ ಶಿಕ್ಷಣದಲ್ಲಿ 3 ವರ್ಷದ ಪೂರ್ವ ಪ್ರಾಥಮಿಕ ಶಿಕ್ಷಣವೇ ಇದೆ. ಮತ್ತೆ ಉಳಿದಿದ್ದು 1, 2, 3, 4ನೇ ತರಗತಿಗಳಲ್ಲಿ ಬಂದಿರತಕ್ಕಂಥದ್ದು. ಅತ್ಯಂತ ವೈಜ್ಞಾನಿಕವಾಗಿ ಹೊಸ ಶಿಕ್ಷಣ ನೀತಿ ನಮ್ಮ ಮುಂದೆ ಇದೆ. ಇದನ್ನು ಪ್ರಸ್ತುತ ಸಮುದಾಯಕ್ಕೆ ಹೊಂದಿಸುವ ಕೆಲಸ ಸಮುದಾಯದ ಎಲ್ಲ ಶಿಕ್ಷಣದ ಎಲ್ಲ ಭಾಗಿದಾರರುಗಳಿಂದ ಆಗಬೇಕಾಗಿದೆ. ಕೇವಲ ಶಿಕ್ಷಕರೊಬ್ಬರಿಂದ ಆಗೋದಿಲ್ಲ, ರಾಜಕಾರಣಿಗಳಿಂದ ಆಗಬೇಕಾಗಿದೆ, ಸಮುದಾಯದ ಸಲಹಾ ಮಂಡಳಿಗಳಿಂದ ಆಗಬೇಕಾಗಿದೆ, ಸರ್ಕಾರದ ವ್ಯವಸ್ಥೆ ಪೂರಕವಾದಂತಹ ಧನ ಸಹಾಯಗಳಿಂದ ಆಗಬೇಕಾಗಿದೆ. ಇವೆಲ್ಲವೂ ಆಗೋದಾದರೆ 2020 ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಖಂಡಿತ ಭಾರತೀಯ ಶಿಕ್ಷಣ ಲೋಕದಲ್ಲಿ ಹೊಸ ಮನ್ವಂತರವನ್ನು ಖಂಡಿತ ಬರೆಯುತ್ತೆ ಅಂತ ಹೇಳಿ ನಾನಾದರೂ ನಂಬಿದ್ದೇನೆ. ಸರ್, ಇವತ್ತು ನಾವು ಡಿಜಿಟಲ್ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಆ ಡಿಜಿಟಲ್ ಎಜುಕೇಷನ್ನ ಅಪ್ಲೈಡ್ ಮಾಡಲಿಕ್ಕೆ ಪೂರಕವಾದಂಥ ವಾತಾವರಣ, ಇನ್ಫ್ರಾಸ್ಟ್ರಕ್ಚರು, ಅಕಮೆಂಡೇಷನ್ ಇದೆಯಾ? ಇದು ನನ್ನ ಅನಿಸಿಕೆಯಲ್ಲಿ ಈಗ ಕೋವಿಡ್ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಡಿಜಿಟಲ್ ಶಿಕ್ಷಣವನ್ನು ನೀಡಲಿಕ್ಕೆ ಆನ್ಲೈನ್ ಶಿಕ್ಷಣವನ್ನು ಒಂದು ಪ್ರಕ್ರಮವನ್ನು ನಾವು ಮಾಡಿಕೊಂಡ್ವಿ. ಆದರೆ ಕೇವಲ ಮೊಬೈಲ್ ಒಂದೇ ಇದರ ಸೂತ್ರಧಾರರ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಧುನಿಕ ತಂತ್ರಜ್ಞಾನ ಅಥವಾ ಡಿಜಿಟಲೀಕರಣ ಅಂತಕ್ಕಂಥದ್ದು ಪಠ್ಯಕ್ರಮದ ಒಂದು ಸುಧಾರಿತ ರೂಪ. ಅನೇಕ ಸಂದರ್ಭಗಳಲ್ಲಿ ಪಠ್ಯಪುಸ್ತಕ ವೈವಿಧ್ಯತೆಗಳಿಂದ ಹಾಳಾಗ್ತದೆ, ಹೆಚ್ಚು ಬಳಸೋದ್ರ ಮೂಲಕ, ನೀರಿನಿಂದ, ಬೆಂಕಿಯಿಂದ. ಆದರೆ ಡಿಜಿಟಲ್ ರೀತಿಯಲ್ಲಿ ದಾಖಲುಪಡಿಸಿದಂತಹ ಜ್ಞಾನ 10 ಸಮಯದಲ್ಲಿ ವಿದ್ಯಾರ್ಥಿಗೆ ಪದೇ ಪದೇ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ದೃಶ್ಯ ಮತ್ತು ಶ್ರಾವ್ಯ ಎರಡನ್ನೂ ಪ್ರಭಾವೀಕೃತವಾಗಿ ತಿಳಿಸೋದು ಡಿಜಿಟಲ್ ಕ್ರಮ. ಕೇವಲ ಪಠ್ಯ ಏನೂ ಅಲ್ಲ, ಆ ಪಠ್ಯವನ್ನು ತಿಳಿಸುವಂತಹ ಶಿಕ್ಷಕ ಅದನ್ನು ಹೊತ್ತುಕೊಂಡು ಬರ್ತಕ್ಕಂಥ ವಾಹಕ. ಆದರೆ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಆ ಶ್ರಾವ್ಯ ಮತ್ತು ವಾಕ್ ಮತ್ತು ದೃಶ್ಯ ಪಠ್ಯ ಜ್ಞಾನವನ್ನು ವಿನೂತನವಾಗಿ ಮಂಡಿಸ್ತಾ ಇದೆ. ಆದರೆ ಭಾರತದಲ್ಲಿ ಪ್ರತಿ ಜನಸಂಖ್ಯೆಗೆ ಹೋಲಿಸಿದ್ರೆ ಅದರ 2.5 ಪಟ್ಟು ತಂತ್ರಜ್ಞಾನ ಸಾಧನಗಳನ್ನು ಹೊಂದಿದೆ. ಆದರೆ ಕೇವಲ ಅರ್ಧದಷ್ಟು ಮಾತ್ರ ಅದರ ಸದುಪಯೋಗವನ್ನು ಪಡ್ಕೊಳ್ತಾ ಇದೆ. ಕೇವಲ ಮೊಬೈಲ್ ಅಂದರೆ ಮಾತನಾಡುವ ಸಾಧನ ಅಂತಕ್ಕಂಥದ್ದನ್ನು ಹಿಂದೆ ಈಗ 6 ತಿಂಗಳವರೆಗೂ ಕೂಡ ಸಾಮಾನ್ಯ ಜನತೆ ಭಾವಿಸಿತ್ತು. ಶಿಕ್ಷಣ ಇಲಾಖೆ ಕೂಡ ಹಾಗೆ ಅಂದ್ಕೊಂಡಿತ್ತು. ಆದರೆ ಅದೇ ಮೊಬೈಲ್ ಸಾಧನವನ್ನು
ಮನೆಯಲ್ಲಿರೋ ಮಗು ಕೂಡ ಪಠ್ಯವಾಗಿ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು 2-3 ತಿಂಗಳಲ್ಲಿ ಸಾಧ್ಯ ಆಯಿತು. ಕರ್ನಾಟಕ ಸರ್ಕಾರ ವಿದ್ಯಾಗಮ ಅನ್ನೋ ಒಂದು ವಿನೂತನ ಯೋಜನೆಯನ್ನು ತಂದಿದೆ. ಅದರಲ್ಲಿ 3 ಕಾಲ್ಪನಿಕ ಕೊಠಡಿಗಳನ್ನು ನಿರ್ಮಿಸಿಕೊಂಡಿದೆ. ಮೊದಲನೇ ಕಾಲ್ಪನಿಕ ಕೊಠಡಿಯಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದ ವಿದ್ಯಾರ್ಥಿಯನ್ನು ಮುಖಾಮುಖಿ ಶಿಕ್ಷಕನೇ ಪಡಸಾಲೆಯಲ್ಲಿ ಕುಳಿತುಕೊಂಡು ಪಾಠವನ್ನು ಹೇಳ್ತಕ್ಕಂಥದ್ದು. ಎರಡನೇ ವಿಧಾನದಲ್ಲಿ ಅಂತರ್ಜಾಲ ರಹಿತ ಮೊಬೈಲನ್ನು ಇಟ್ಕೊಂಡಿರೋ ವಿದ್ಯಾರ್ಥಿಗೆ ವಾರಕ್ಕೊಂದು ಸರಿ ಪಾಠವನ್ನು ತಿಳಿಸ್ತಕ್ಕಂಥದ್ದು. ಇನ್ನು ಮೂರನೇದರಲ್ಲಿ ಇಂಟರ್ನೆಟ್ ಇರ್ತಕ್ಕಂಥ ಮೊಬೈಲ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗೆ ಸಂಪೂರ್ಣವಾಗಿ ಮುಖಾಮುಖಿ ಭೇಟಿ ಇಲ್ಲದೇ ಶಿಕ್ಷಣವನ್ನು ಕಲಿಸೋದು. ಇದರಲ್ಲಿ 60% ನಾವು ಯಶಸ್ವಿಯನ್ನು ಆಗಿದ್ದೇವೆ. ಹಾಗಾಗಿ ಕಳೆದ 1 ವರ್ಷದ ಬೆಳವಣಿಗೆಗೂ ಈಗಿನ ಬೆಳವಣಿಗೆಗೂ ಅಗಾಧವಾದಂತಹ ಬದಲಾವಣೆ ಆಗಿದೆ. ಮೂಗುಬಟ್ಟನ್ನು ಮಾರಿ ಟಿ ವಿಯನ್ನು ತಂದುಕೊಟ್ಟಂತಹ ತಾಯಿ ಮಗುವಿಗೋಸ್ಕರ ಟಿ ವಿಯನ್ನು ತೆಗೆದುಕೊಟ್ಟದ್ದನ್ನು ನಾವು ಪತ್ರಿಕೆಯಲ್ಲಿ ಓದಿದ್ದೇವೆ. ಕೂಲಿ ಕೆಲಸವನ್ನು ಮಾಡಿ ಮೊಬೈಲನ್ನು ತಂದುಕೊಟ್ಟಿರ್ತಕ್ಕಂಥ ಪೋಷಕರನ್ನು ನಾವು ನೋಡಿದ್ದೇವೆ. ಅಂದರೆ ಡಿಜಿಟಲೀಕರಣವನ್ನು ಬಳಸಿಕೊಳ್ಳುವ ಮನಸ್ಸು ಪೋಷಕರಿಗೆ ಬಂದಿರೋದ್ರಿಂದ ವಿದ್ಯಾರ್ಥಿ ಅನಿವಾರ್ಯವಾಗಿ ಆ ಶಿಕ್ಷಣ ಕ್ರಮಕ್ಕೆ ಹೊಂದಿಕೊಳ್ಳುವ ಪ್ರವೃತ್ತಿ ಬೆಳೀತಾ ಇದೆ. ಆದರೆ ಈ ತಂತ್ರಜ್ಞಾನವನ್ನು ಹೆಚ್ಚಿಸುವಲ್ಲಿ ಸಮುದಾಯ ಮತ್ತು ಇಲಾಖೆ ಸರ್ಕಾರ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಕೋವಿಡ್-19 ಕೊರೋನಾ ಕಾಯಿಲೆ ಬರಲಾಗಿ ಇಡೀ ಶೈಕ್ಷಣಿಕ ವ್ಯವಸ್ಥೆಯ ಪರಿಸರ ಬದಲಾವಣೆ ಆಗ್ತದೆ ಅಂತ ನಿರೀಕ್ಷಿಸ್ತೀರಾ? ಬದಲಾವಣೆ ಆಗೋದಿಲ್ಲ. ಶೈಕ್ಷಣಿಕ ವರ್ಷ ಅನ್ನೋದು ಹಲವಾರು ಶೈಕ್ಷಣಿಕ ಕೆಲಸಗಳ ಗುಚ್ಛ. ಅನೇಕ ಶೈಕ್ಷಣಿಕ ಪ್ರಕ್ರಿಯೆಗಳಿದ್ದಾವೆ. ಸೇತುಬಂಧ ಇದೆ, ಪಾಠ ಇದೆ, ಕಾಲಕಾಲಕ್ಕೆ ಪರೀಕ್ಷೆಗಳನ್ನು ನಡೆಸಬೇಕಾಗತ್ತೆ, ಮೌಲ್ಯಮಾಪನ ಆಗಬೇಕಾಗತ್ತೆ, ತಿದ್ದುವಿಕೆ ಆಗಬೇಕಾಗತ್ತೆ, ಪರೀಕ್ಷೆ. ಆದರೆ ಕೋವಿಡ್ನ ಕಾರಣದಿಂದ ಇವುಗಳೆಲ್ಲವೂ ಮೊಟಕಾಗ್ತಾ ಇದೆ. ಆದರೆ ಪ್ರಕ್ರಿಯೆಗಳು ನಿಲ್ಲೋದಿಲ್ಲ. ಶೈಕ್ಷಣಿಕ ವರ್ಷ ಯಾವ ಕಾರಣಕ್ಕೂ ಮೊಟಕಾಗೋದಿಲ್ಲ ಅಥವಾ ನಿಲ್ಲೋದಿಲ್ಲ. ಆದರೆ ಕಡಿಮೆ ಕಾಲಾವಧಿಯಲ್ಲಿ ಅವಶ್ಯಕತೆ ಇರುವ ಎಲ್ಲ ಶೈಕ್ಷಣಿಕ ಕಾರ್ಯಗಳನ್ನು ಮಾಡಿ ಮಗುವಿನ 80% ಕಲಿಕೆ ಉಂಟಾಗುವಲ್ಲಿ ಇಲಾಖೆ ಅಹರ್ನಿಶಿ ದುಡಿಯುತ್ತೆ. ಆ ದಿಸೆಯಲ್ಲಿ ಒಳ್ಳೆಯ ವ್ಯವಸ್ಥೆ ಹಾಗೂ ಸಿದ್ಧಾಂತಗಳು ನಮ್ಮ ಮುಂದೆ ಇವೆ ಅನ್ನೋದು ನನ್ನ. ಸರ್, ತಾವು ಗಮನಿಸ್ತಾ ಇದ್ದೀರಿ, ಕೆಲವರ ಮೇಲೆ ಈ ಲೈಂಗಿಕ ಆರೋಪಗಳು ಶಿಕ್ಷಕರ ಮೇಲೆ ಬರ್ತಾಯಿದೆ. ಇದು ಕೇಳಿದಾಗ ಏನು ಅನ್ನಿಸ್ತದೆ ತಮಗೆ? ಎಲ್ಲರ ಮೇಲೂ ಅಲ್ಲ, ಕೆಲವರ ಮೇಲೆ. ತುಂಬ ಅಮಾನವೀಯವಾದಂಥ ಕೆಲಸವನ್ನು ಅತ್ಯಂತ ಆದರ್ಶನೀಯ ವ್ಯಕ್ತಿ ಮಾಡಿದ್ದಾನೆ ಅಂತಕ್ಕಂಥ ಅನುಮಾನ ಕೂಡ ಇದೆ. ಆದರೆ ತುಂಬ ಅಪರೂಪವಾಗಿ ಅದು ಸಾಬೀತುಪಟ್ಟಾಗ ತಲೆ ತಗ್ಗಿಸುವಂಥ ಕೆಲಸಗಳದು. ಕೆಲವೊಮ್ಮೆ ಮಾನಸಿಕ ವ್ಯಭಿಚಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಇಲಾಖೆಗಳಲ್ಲಿ ಇರ್ತಾರೆ. ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯ ಶಿಕ್ಷಕ ಇರ್ತಾನೆ, ಸಮುದಾಯ ಇರುತ್ತೆ, ಸಲಹಾ ಮಂಡಳಿ, ಮೇಲುಸ್ತುವಾರಿ ಸಮಿತಿ ಇರುತ್ತೆ. ಈ ಎಲ್ಲದರ ಕಣ್ಣು ತಪ್ಪಿಸಿಯೂ ಅಂತಹ ಕಾರ್ಯಗಳಾಗಿದೆ ಎಂದಾಗ ಅದೊಂದು ಅಕ್ಷಮ್ಯ ಅಪರಾಧ. ಅಂತಹ ವ್ಯಕ್ತಿಗೆ ಕ್ಷಮೆಯೇ ಇಲ್ಲ, ಆಗಬಾರದು. ಸರ್, ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21 ಸಬ್ ಕ್ಲಾಸ್ 1ನಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತದೆ. ಸಂವಿಧಾನದ 45ನೇ ವಿಧಿಯಲ್ಲಿ 6ರಿಂದ 14 ವರ್ಷಕ್ಕೆ ಒಳಪಟ್ಟಂಥ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಇದೆ ರಾಜ್ಯ ನೀತಿ ನಿರ್ದೇಶಕ ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ. ಆದಾಗ್ಯೂ ಇವತ್ತು ಶಿಕ್ಷಣ ಅನ್ನುವಂಥದ್ದು ಒಂದು ಸೇವಾ ವಲಯವಾಗಿ ಉಳಿದಿಲ್ಲ ಅನ್ನುವಂಥ ಒಂದು ಆರೋಪ. ಏನಂತೀರಿ ಅದಕ್ಕೆ? ಸೇವಾ ವಲಯವನ್ನಾಗಿ ಮಾಡ್ತಕ್ಕಂಥ ಶಿಕ್ಷಣದ ಜವಾಬ್ದಾರಿ ಕೇವಲ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಇಲ್ಲ. ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಸಶಕ್ತವಾಗಿ ಶಿಕ್ಷಣವನ್ನು ತಲುಪಿಸ್ತಕ್ಕಂತಹ ಮೌಲ್ಯಮಾಪನ ಮಾಡುವುದಾಗಿರುತ್ತೆ. ಶಾಸಕಾಂಗದಲ್ಲಿ ಅನೇಕ ಬದಲಾವಣೆಗಳು ಆಗಬೇಕಾಗಿದೆ. ಉದಾಹರಣೆಗೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಧ್ಯೇಯ ಧೋರಣೆಗಳೇ ಬೇರೆ ಆಗಿರ್ತವೆ. ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಕೇವಲ ಶೈಕ್ಷಣಿಕ ಮೌಲ್ಯಗಳೇ ಬೇರೆ ಬೇರೆ ಆಗಿರ್ತವೆ. ಈ ಎರಡರನ್ನು ಸಮೀಕರಿಸುವ ಕೆಲಸ ಕೇವಲ ನಮ್ಮ ಸಂವಿಧಾನದ ಅನುಚ್ಛೇದಗಳಲ್ಲಿ ಅಥವಾ ಭಾಗಗಳಲ್ಲಿ, ನಿಯಮಗಳಲ್ಲಿ ಇಲ್ಲ. ಯಾವ ಸೇವಾ ವಲಯಗಳಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶವನ್ನು ನಾವು ಬಯಸೋದಿಲ್ವೋ, ಯಾವ ಹೊತ್ತಿಗೆ ಶಿಕ್ಷಣ ಉದ್ಯೋಗವನ್ನು ಕೊಡಬೇಕು,
ಶಿಕ್ಷಣ ಒಂದು ಪ್ರತಿಷ್ಠಿತ ವ್ಯಕ್ತಿಗಳನ್ನು ರೂಪಿಸಬೇಕು ಅನ್ನೋದಕ್ಕೆ ಬದಲಾಗಿ ಒಬ್ಬ ಗೌರವಯುತ ಪೌರನನ್ನು ನೀಡಬೇಕು, ಒಂದು ಉತ್ತಮವಾದಂತಹ ನಾಗರಿಕನನ್ನು ಸೃಷ್ಟಿಸಬೇಕು ಅಂತಕ್ಕಂತಹ ಮೌಲ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಆ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾದಾಗ ಸೇವಾ ವಲಯವಾಗಿ ಅದು ರೂಪುಗೊಳ್ಳುತ್ತೆ. ಅಲ್ಲಿಯವರೆಗೂ ಇದು ಕೇವಲ ಕೆಲಸ ಸಂಪಾದನೆಯ, ಜ್ಞಾನ ಸಂಪಾದನೆಯ ಅಥವಾ ಒಂದು ಪ್ರತಿಷ್ಠೆಯ ಸಂಪಾದನೆಯ ಒಂದು ವಲಯವಾಗಿ ನಿಂತು ಬಿಡುತ್ತೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ತಾವೊಬ್ಬರು ಅನುಭವಿ ಶಿಕ್ಷಕರಾಗಿ ಯುವ ಪೀಳಿಗೆಯ ಶಿಕ್ಷಕರಿಗೆ ಏನು ಸಲಹೆ ಕೊಡಬಲ್ರಿ? ಕೇವಲ ವೃತ್ತಿ ಅಥವಾ ಒಂದು ವೇತನದ ಮಾರ್ಗಗಳನ್ನಾಗಿ ಶಿಕ್ಷಕ ವೃತ್ತಿಯನ್ನು ಪರಿಗಣಿಸೋದೇ ಆದಲ್ಲಿ ಖಂಡಿತ ನಾವು ಯಾರು ಯಶಸ್ವಿ ಶಿಕ್ಷಕರಾಗಿ ಹೊರಹೊಮ್ಮೋದಿಲ್ಲ. ಅದನ್ನು ಮೀರಿದ ಸಮುದಾಯದ ಬೆಳವಣಿಗೆಗೆ ಮತ್ತು ರಾಷ್ಟ್ರದ ಭವಿಷ್ಯದ ಒಂದು ಪೀಳಿಗೆಯನ್ನು ರೂಪಿಸುವ ವ್ಯಕ್ತಿಗೆ ನಾವು ಅಧ್ಯಾಪಕವಾಗಿ ಬರ್ತಾ ಇದ್ದೀವಿ ಅನ್ನೋ ಒಂದು ದೊಡ್ಡ ನಿರೀಕ್ಷೆಯನ್ನು, ಆಶಯವನ್ನು ಇಟ್ಕೊಂಡು ಮಾಡೋದಾದರೆ ಮಾತ್ರ ಈ ವೃತ್ತಿಗೆ ಬನ್ನಿ. ಬದ್ಧತೆ ಇರಬೇಕು. ಯಾವ ಕಾರಣಕ್ಕೂ ಬದ್ಧತೆಗಳನ್ನು ಇಟ್ಕೊಳ್ಳಿಲ್ಲ ಅಂದರೆ ಕೇವಲ ಒಂದು ದಿನದ 40 ನಿಮಿಷದ ಅವಧಿಯಾಗೇ ನಿಲ್ಲೋದಿಲ್ಲ. ವಿದ್ಯಾರ್ಥಿಯ ಬದುಕಿನ ಪೂರ್ಣ ಕಾಲಕ್ಕೆ ಒಂದಷ್ಟು ಮೌಲ್ಯಗಳನ್ನು ಕಟ್ಟಿಕೊಡುವ ಕೆಲಸವಾಗುತ್ತೆ. ಆ ದಿಸೆಯಲ್ಲಿ ಈ ದಿನ ಯುವ ಮಾರ್ಗದರ್ಶಿಗಳು ಬರಬೇಕು. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಥಮಿಕ ಹಂತಕ್ಕೆ ಬರ್ತಕ್ಕಂಥ ಶಿಕ್ಷಕ ಪ್ರಾಥಮಿಕ ಶಿಕ್ಷಕನಾಗಿಯೇ ಇರಬೇಕು ಅನ್ನೋ ಬಯಕೆಯನ್ನು ಬಿಟ್ಬಿಟ್ಟು ನಂತರ ಕೆಲವೇ ವರ್ಷಗಳಲ್ಲಿ ಪ್ರೌಢಶಾಲಾ ಶಿಕ್ಷಕನಾಗಬೇಕು, ಕೆಲವೇ ದಿವಸಗಳಲ್ಲಿ ನಾನು ಕಾಲೇಜು ಶಿಕ್ಷಕನಾಗಬೇಕು ಅಂತ ಹೇಳಿ ಪದೋನ್ನತಿಯನ್ನು ಬಯಸುವುದೇ ಶಿಕ್ಷಣ ಕ್ಷೇತ್ರ ಅಂತ ಅನ್ನಿಸ್ಕೊಳ್ತಾ ಇದೆ. ಖಂಡಿತ ಅದು ಬೇಡಿ. ನಿಮ್ಮ ಪ್ರೀತಿ ಇದ್ದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಆ ಈ ಹೇಳ್ಕೊಡುವ ಕೆಲಸವೇ ಶ್ರೇಷ್ಠವಾದದ್ದು. ಅಲ್ಲೂ ಕೂಡ ನಾವು ಯಶಸ್ಸನ್ನು ಸಾಧಿಸಬಹುದು. ಅದೇ ವ್ಯಕ್ತಿ ನಿಮ್ಮನ್ನು ಕಾಲೇಜುವರೆಗೆ ಹೊತ್ಕೊಂಡು ಬರ್ತಾನೆ. ಬಹುತೇಕ ಯಾವುದೇ ವಿದ್ಯಾರ್ಥಿಯನ್ನು ಇವತ್ತು ಗಮನಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕನನ್ನು ನೆನಪಿಟ್ಟುಕೊಳ್ಳುವಷ್ಟು ನಂತರದ ಯಾವುದೇ ಪರಿಕ್ರಮದ ಶಿಕ್ಷಕರನ್ನು ನೆನಪಿಟ್ಟುಕೊಳ್ಳೋದಿಲ್ಲ. ಹಾಗಾಗಿ ಕೇವಲ ಪದೋನ್ನತಿಯ ಆಸೆಯಿಂದ ಶಿಕ್ಷಕನಾಗುವುದನ್ನು ಬಿಟ್ಟು ಕಲಿಸುವ, ರಾಷ್ಟ್ರದ ಒಂದು ಒಳ್ಳೆಯ ಸಂತತಿಯನ್ನು ನಿರ್ಮಾಣ ಮಾಡುವ ಪ್ರವಾದಿಯಾಗಿ ಕೆಲಸ ಮಾಡುವ ಶಿಕ್ಷಕರಾಗಿ ಎನ್ನುವ ಶುಭ ಹಾರೈಕೆಯನ್ನು ಈ ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಮೌಲ್ಯವಿಲ್ಲದ ವ್ಯಕ್ತಿ ಪರಿಮಳವಿಲ್ಲದ ಪುಷ್ಪವಿದ್ದಂತೆ ಅಂತ ಒಳ್ಳೆಯ ಮಾತನ್ನ ಹೇಳಿದ್ರಿ ಸರ್. ಇವತ್ತು ತಾವು ನಮ್ಮ ವಾಹಿನಿಗೆ ಬಂದು ತಮ್ಮ ಮನದಾಳದ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗಣ್ಯರೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ, ಕೇಳ್ತಾ ಇರಿ ಟೆನ್ ಟಿವಿ ಮಂಡ್ಯ. ಇದು ಬದಲಾವಣೆಯ ಬೆಳಕು. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮ್ಮ ವಾಹಿನಿಗೆ ಬಂದು ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.